ಹಲೋ. ನಮಸ್ತೆ ತಾಯಿ. ನಾನು ನನ್ನ ಹೆಸರು ಹೇಳಲ್ಲ. ನಿಮ್ಮ ಹೆಸರು ಹೇಳಲೇಬೇಡಿ. ಎಲ್ಲಿಂದ ಫೋನ್ ಮಾಡಿರೋದು? ಬೆಂಗಳೂರಿಂದ ಅಣ್ಣ. ಹೇಳವ, ಏನು ಮಾಡ್ಕೊಂಡಿರೋದು? ಒಬ್ಳೆ ಇದ್ದೀನಿ ಅಣ್ಣ ಮಗನ ಜೊತೆ. ಯಾಕವ್ವ? ಅಳ್ಬೇಡ ಅಳ್ಬೇಡ, ಇರಲಿ, ಸಮಾಧಾನ ಮಾಡ್ಕೋ. ಇದೇ ಮೊದಲೇ ಸಾರಿ ಮಾತಾಡ್ತಿರೋದಾ? ಅಣ್ಣ ಯಾಕೆ ಅಳ್ತಿದ್ದಿ? ಆಯ್ತು, ಕಣ್ಣೀರು ಒರೆಸ್ಕೋ, ನಾನು ಮಾತಾಡ್ತೀನಿ. ಎಲ್ರೂ ಇದ್ದಾರೆ ಅಣ್ಣ, ನನ್ನವರು ಅಂತ ಆದ್ರೆ ಯಾರೂ ಇಲ್ಲ. ಇದ್ದಾರೆ, ಯಾರು ಇಲ್ಲ. ಕೆಲವೊಮ್ಮೆ ಹಾಗಾಗುತ್ತವ, ಆದರೆ ನೀವು ಅದನ್ನು ಹೊಳ ಹೊಕ್ಕು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಬರೀ ದುಃಖ ಪಟ್ಟರೆ ಪ್ರಯೋಜನ ಇಲ್ಲ. ಇರಲಿ, ಅದೇನೇ ಇರಲಿ, ಏನಾದರೂ ಹಂಚ್ಕೊಳ್ಳೋದಿದೆಯಾ? ತುಂಬಾ ಇದೆ ಅಣ್ಣ. ಆಗಲವ, ಏನು ಮಾಡ್ಕೊಂಡಿರೋದು ನೀವು? ನಾನು ಟೈಲರಿಂಗ್ ಮಾಡ್ತಿದ್ದೀನಿ ಅಣ್ಣ, ಕುಚ್ಚು ಈ ತರ ಏನೋ ಮಾಡ್ಕೊಂಡಿದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಮದ್ವೆ ಆದಾಗಿಂದ ಅಣ್ಣ 10-12 ವರ್ಷ ಆಯ್ತು. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ನಾನು ತುಂಬಾ ವರ್ಷ ಆಯ್ತು ಅಣ್ಣ, 2 ವರ್ಷ ಆಯ್ತು ಅನ್ಸುತ್ತೆ. ಅದ್ ನೋಡಿರೋದಕ್ಕೆ ನನ್ ದಾರಿ ತಪ್ಪಿಲ್ಲ, ಎಲ್ಲೂ ನನ್ ತಪ್ಪೇಚೆ ಇಟ್ಟಿಲ್ಲ ಅಣ್ಣ. ಹೌದಾ? ನಿಜ ಅಣ್ಣ. ಹೇಳು ತಾಯಿ, ಏನು ವಿಚಾರ, ಏನಾಯ್ತವ? ಏನಿಲ್ಲ ಅಣ್ಣ, ನಾವ್ 4 ಜನ ಹೆಣ್ಮಕ್ಳು, ಒಬ್ಬ ತಮ್ಮ. ಚಿಕ್ಕವರಿಂದಾನು ಕಷ್ಟನೇ, ಅಂದ್ರೆ ಬಡತನದಿಂದಾನೇ ಬಂದ್ವಿ. ಓಕೆ. ಆದ್ರೆ ನೆಮ್ಮದಿ ಇತ್ತು ಅಣ್ಣ, ಬಡತನ ಇತ್ತು ಆದ್ರೆ ನೆಮ್ಮದಿ ಇತ್ತು. ಅಂದ್ರೆ ಇವಾಗೆಲ್ಲ ಚೆನ್ನಾಗಿದ್ದಾರೆ. ಅವಾಗ ದೊಡ್ಡಕ್ಕಂಗ್ ಮದ್ವೆ ಮಾಡಿದ್ರು, ನನ್ನ ಅವಾಗ 7th. ಅಂದ್ರೆ ಎಂಗೇಜ್ಮೆಂಟ್ ಮಾಡಿದ್ರು. ನಮ್ಮ ಮಾವ ಕುಡಿತಾ ಇದ್ರು ಅಂತ ಅಕ್ಕ ಸೂಸೈಡ್ ಮಾಡ್ಕೊಂಡ್ರು. ಆ ಸೂಸೈಡ್ ಮಾಡ್ಕೊಂಡಾಗ ಅದೆಲ್ಲೋ ಒಂದ್ ಕಡೆ ನಾನ್ ಕಾರಣ ಅಂತ ನನ್ಗ್ ತುಂಬಾ ಕೊರಗಿದೆ ಅಣ್ಣ. ಅದೇ ಹಾಕಿ ಅಂದ್ರೆ ಅಕ್ಕ ನನ್ 7th ಅವಾಗ ಅಕ್ಕ ಪಾಯ್ಸನ್ ತಗೊಂಡಿದ್ರು. ಅಪ್ಪನ್ ಕರ್ಕೊ ಬರೋಗು ಹೊಲಕ್ ಹೋಗ್ಬಿಟ್ಟು ಅಂದ್ರು ಅಣ್ಣ. ನಾನು ಹೋಗ್ಲಿಲ್ಲ. ನಾನು ನಿನ್ ಅವಳು ಕಹಿ ಅಂತ ಶರ್ಬತ್ ಮಾಡ್ಕೊಂಡ್ ಕುಡ್ದಿದ್ದಾಳೆ, ಅಂದ್ರೆ ನಿಂಬೆಹಣ್ಣಿನ ಜ್ಯೂಸ್. ನೀನ್ ಒಬ್ಳೆ ಕುಡ್ದಿದೀಯಾ, ನನಗ್ ಕೊಟ್ಟಿಲ್ಲ ಅಂತ ನಾನ್ ಜಗಳ ಮಾಡ್ಕೊಂಡ್ ನಿಂತಿದ್ದೆ ಅಣ್ಣ. ಓ, ಅಂದ್ರೆ ಒಂದ್ ನಿಮಿಷ, ಇಲ್ಲಿ ಅಕ್ಕ 7ನೇ ಕ್ಲಾಸ್ ಅಂದ್ರೆ 7ನೇ ಕ್ಲಾಸಿಗೆ ಮದುವೆ ಮಾಡಿದ್ರಾ? ನಾನ್ 7ನೇ ಕ್ಲಾಸ್ ಇದ್ದೆ ಅಣ್ಣ, ಅಕ್ಕ PUC 2nd PUC ಇದ್ರು. ಆಯ್ತು, ಗಂಡನ ಮನೆಗೆ ಹೋಗಿದ್ರಲ್ಲ, ಅಲ್ಲಿ ನಿಮ್ಮ ಇಲ್ಲ, ಎಂಗೇಜ್ಮೆಂಟ್ ಆಗಿತ್ತು ಅಷ್ಟೇನೆ, ಮದ್ವೆ ಇನ್ನೊಂದ್ ತಿಂಗಳಿತ್ತು ಅಷ್ಟೇ ಅಣ್ಣ. ಏನಾಯ್ತು ಅಲ್ಲಿ? ನಮ್ಮ ಮಾಮ ಕುಡಿತಾ ಇದ್ರು, ಅವರು ಸ್ವಲ್ಪ ಕುಡ್ದು ತುಂಬಾ ರಫ್ ಆಗಿ ಮಾತಾಡಿದ್ರು ಅಕ್ಕನ್ ಜೊತೆ. ಓಕೆ, ಮದ್ವೆ ಆಗಲ್ಲ, ಕುಡಿತಾನೆ, ಸರಿ ಇಲ್ಲ? ಇಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಮರ್ಯಾದೆ ಅನ್ನೋದು ಜಾಸ್ತಿ, ಇವಾಗ್ಲೂ ಅಷ್ಟೇನೆ. ಅದಕ್ಕೆ ಅಕ್ಕ ಪಾಯ್ಸನ್ ಅಂದ್ರೆ ಏನ್ ರೂಪದಲ್ಲಿ, ಏನದು ಪಾಯ್ಸನ್ ತಗೊಂಡಾಗ ನೀವೇನ್ ಅಂದ್ಕೊಂಡ್ರಿ? ಅವ್ಳು ಪಾಯ್ಸನ್ ತಗೊಂಡು ಅದು ಕಹಿ ಅಂತ ಸಕ್ಕರೆ ನೀರು ಅದೆಲ್ಲ ಮಾಡ್ಕೊಂಡ್ ಕುಡ್ದಿದ್ದಾರೆ. ಓಹೋ. ಆದ್ರೆ ನನಗ್ ಗೊತ್ತಾಗಿಲ್ಲ, ನೀನ್ ಯೂಸ್ ಮಾಡ್ಕೊಂಡ್ ಕುಡ್ದಿದ್ಯಾ, ನನಗ್ ಕೊಟ್ಟಿಲ್ಲ ಅಂತ. ನಾನ್ ಚಿಕ್ಕವಳಲ್ವಾ ಅಣ್ಣ, ನಂಗೇನೋ ಗೊತ್ತಾಗ್ಲಿಲ್ಲ. ಅವಳು ನಿಜ ನನ್ನ ಹತ್ರ ಪಾಯ್ಸನ್ ಕುಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಹೆಂಗೋ ಬದುಕಿಸ್ಕೊತಿದ್ದೆ. ಬಟ್ ಆಕೆ ಏನ್ ಹೇಳಿದ್ರು ನಿಮ್ಮ ಹತ್ರ? ಅಪ್ಪ ನೋಡ್ಬೇಕು, ಅಪ್ಪನ್ ನೋಡ್ಬೇಕು, ಕರ್ಕೊಂಡು ಹೋಗು ಅಂದ್ರು. ಕರ್ಕೊಂಡ್ ಬರೋಗು ಅಂತ. ನನ್ಗೆ ಚಿಕ್ಕ ವಯಸ್ಸು ಅಣ್ಣ, 7ನೇ ಕ್ಲಾಸ್ ಅಂದ್ರೆ ಏನ್ ಗೊತ್ತಾಗತ್ತ. ನನ್ಗೇನು ಗೊತ್ತಾಗ್ಲಿಲ್ಲ. ನಾನು ನನ್ ಪಾಡಗ್ ನಾನು ಇದ್ದೆ. ಆಮೇಲೆ ನಿಧಾನಕ್ ಹೋಗ್ಬಿಟ್ಟು ಹೇಳ್ಲಿಲ್ಲ ಅಪ್ಪಂಗೆ. ಅಪ್ಪಂಗ್ ಕೋಪ ಜಾಸ್ತಿ. ಅಪ್ಪಂಗ್ ಹೇಳಿಲ್ಲ, ಅಮ್ಮಂಗ್ ಹೇಳ್ದೆ. ಅಮ್ಮ ಇರ್ಲಿ ಬಿಡು, ಅವ್ರಿಬ್ರು ಏನೋ ಜಗಳ ಮಾಡ್ಕೊಂಡಿರ್ತಾರೆ, ಸರಿ ಹೋಗ್ತಾರೆ ಅಂತ ಅಂದ್ರು. ಆಮೇಲೆ ನಮ್ ತಂಗಿ ಇನ್ನೊಬ್ಳಿದಾಳೆ, ಅವಳಿಗೆ ಹೇಳಿದಾರೆ, ಇಲ್ಲ ನಾನ್ ಹಿಂಗೆ ಪಾಯ್ಸನ್ ಕುಡ್ದಿದ್ದೀನಿ, ಇರಲ್ಲ ಅಂತ. ಆಮೇಲೆ ಅವಳು ಊರಲ್ಲಿ ಜನ ಸೇರ್ಸ್ಬಿಟ್ಟು ಹಾಸ್ಪಿಟ್ಲಿಗೆ ಕಳ್ಸಿದ್ದು, ಅವ್ರು ಸತ್ತೋದ್ರು ಅಣ್ಣ. ಓಕೆ. ಬಟ್ ಅಂದ್ರೆ ನಿಮಗೆ ವಿಷಯ ಗೊತ್ತಿರ್ಲಿಲ್ಲ? ನಂಗ್ ವಿಷಯ ಗೊತ್ತಿರ್ಲಿಲ್ಲ ಅಣ್ಣ. ಅದಾದ್ಮೇಲೆ ಅಪ್ಪ ಅವತ್ತೇ ಆಣೆ ಮಾಡಿಸ್ಕೊಂಡ್ರು ಎಲ್ರ ಹತ್ರನು, ಯಾರು ಈ ತರ ಕೆಲ್ಸ ಮಾಡಲ್ಲ ಅಂತ ಆಣೆ ಮಾಡಿ ಅಂತ. ಬಟ್ ಈತ ಇಂಥವನು ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರ್ಲಿಲ್ವಾ? ಅಂದ್ರೆ ಅಷ್ಟೊಂದ್ ಮಾಡ್ತಿರ್ಲಿಲ್ಲ. ಆಮೇಲೆ ಜಾಸ್ತಿ ಆಗೋಯ್ತು ನಮ್ಮ ಮಾಮಂದು. ಅಂದ್ರೆ ನಮ್ಮ ಅಪ್ಪ ಅವ್ರ ಅತ್ತೆ ತಂಗಿ ಮಗನೇ. ಆಯ್ತವ, ಈಗ ಈ ಹುಡುಗಿ ಗೊತ್ತಿಲ್ಲದೆ ಇರೋದು ನಿಮ್ಮ ಅಪ್ಪ ಅಮ್ಮ, ಅಥವಾ ನಿಮ್ಮ ಈ ಹುಡುಗಿಗೆ ಸತ್ತ ನಿಮ್ಮ ಅಕ್ಕನಿಗೆ ಗೊತ್ತಿದ್ದು ಅಪ್ಪ ಅಮ್ಮನಿಗೆ ಗೊತ್ತಿರ್ಲಿಲ್ಲ ಅಂತ ಏನಿರ್ಲಿಲ್ಲ? ಗೊತ್ತಿರ್ಲಿಲ್ಲ ಅಣ್ಣ, ಆಮೇಲೆ ಗೊತ್ತಾಯ್ತು. ಹೌದಾ? ಮತ್ತೆ ಈ ಹುಡುಗಿಗೆ ಸಪರೇಟ್ ಹೆಂಗ್ ಗೊತ್ತಾಯ್ತು? ಮತ್ತೆ ಗೊತ್ತಾಯ್ತು ಅಂದ್ರೆ ಕಾಲೇಜ್ ಹತ್ರ ಹೋಗ್ಬಿಟ್ಟಿದ್ರು ಇವ್ರು ಡ್ರಿಂಕ್ಸ್ ಮಾಡಿ. ಹೌದಾ?
ಹಾ ಅದಕ್ಕೆ ಬಟ್ ಅದಾಯ್ತು. ಆಮೇಲೆ ಅದನ್ನ ಹೇಳಿದ್ರೆ ಅಪ್ಪ ಅಮ್ಮ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು ನಿಮ್ಮ ಅಕ್ಕನಿಗೆ ಗೊತ್ತಿತ್ತು. ಗೊತ್ತಿತ್ತು, ಅರ್ಥ ಮತ್ತೆ ಇಲ್ಲಿ ಮಾಡ್ಕೊಳಲ್ಲ, ಪಾಪಿಗಳು ಎಂತವನು ಅವನ್ ಜೊತೆನೆ ಬದುಕ್ಬೇಕು ಅಣ್ಣ ಅಂತವ್ರು ನಮ್ಮ ಮನೇಲಿ. ಇಲ್ಲಿ ಪಾಪಿಗಳು ನಿಮ್ಮ ಅಪ್ಪ ಅಮ್ಮನೇ ಆದ್ರಲ್ಲ ಮತ್ತೆ. ಆದ್ರೆ ನನ್ಗೆ ಇವಾಗ್ಲೂ ಕೊರಗಿರೋದು ನಮ್ಮ ಅಕ್ಕನ ಸಾವಿಗೆ ನಾನ್ ಕಾರಣ. ನಿನಗೆ ವಿಷಯ ಉಳಿಸ್ಕೊಳ್ಳೋ ಪ್ರಯತ್ನನೂ ಮಾಡ್ಲಿಲ್ಲ ಅಣ್ಣ ನಾನು. ನನ್ಗೆ ಅದೇ ಪಾಪ ನನ್ಗೆ ನಾನು ಹೇಳೋದ್ ಕೇಳಿಸ್ಕೊ. ಹೇಳಿ. ನಿನ್ ಭಾವನಾತ್ಮಕ ನಾಟಕಗಳಿಂದ ನೀನ್ ಕುಸಿಯೋದಕ್ಕೆ ನನಗಿಷ್ಟ ಇಲ್ಲ. ಸತ್ಯ ಅರ್ಥ ಮಾಡ್ಕೊ. ವಿಷ ಕುಡ್ದಿದೆ ಅಂತ ನಿನಗೆ ಗೊತ್ತಿದ್ರೆ ನೀನು ಮಾಡ್ತಿದ್ದೆ. ಬಟ್ ಇಲ್ಲಿ ನನ್ನ ಮಗಳು ಏನೋ ಒಂದು ಹೇಳಿದಾಗ ಅಥವಾ ನಾನು ಅಪ್ಪ ಅಮ್ಮನಿಗೆ ಏನೋ ಒಂದು ಹೇಳಿದಾಗ ಅವರು ನಂಬಲ್ಲ ಅನ್ನೋಷ್ಟು ಮಗಳನ್ನು ಆ ಸ್ಥಿತಿಗೆ ತೆಗೆದುಕೊಂಡು ಹೋದ ಈ ಮನಸ್ಥಿತಿಗಳು ಸಮಾಜದಲ್ಲಿ ಎಷ್ಟು ಹೆಣ್ಣು ಮಕ್ಕಳ ಸಾವಿಗೆ ಕಾರಣ ಆಗಿದ್ದಾರೆ. ಗಂಡ ಕಾರಣ ಆಗೋದು ಬೇರೆ, ಇಲ್ಲಿ ಇವ್ರು ಮಾಡಿದ್ಮೇಲೆ ಮತ್ತೆ ಇನ್ನೊಬ್ರು ಅಕ್ಕನ್ ಮದ್ವೆ ಮಾಡಿದ್ರು. ಅವರೆಲ್ಲ ಚೆನ್ನಾಗಿದ್ದಾರೆ. ನಂಗೆ ನಮ್ಮಮ್ಮ 10ನೇ ಕ್ಲಾಸ್ ಮುಗೀತಿದ್ದಂಗೆನೆ ಅವ್ರ ತಮ್ಮಂಗ್ ಮದ್ವೆ ಮಾಡಿದ್ರು ಅಣ್ಣ. ಯಾರು ನಿಮ್ಮನ್ನ? ನನ್ನನ್ನ ಅಣ್ಣ. ಬಟ್ ಒಂದ್ ನಿಮಿಷ, ಇಲ್ಲಿ ನಿಮ್ಮ ಅಕ್ಕ ಸತ್ತ ಕಾರಣ ಕಡೆಗೆ ಎಲ್ರಿಗೂ ಗೊತ್ತಾಯ್ತಾ? ಗೊತ್ತಾಯ್ತು. ಅವನಿಗೇನು ಹೇಳಿದ್ರಿ? ಅವನಿಗೇನು ಮಾಡಿದ್ರಿ? ಅವನು ಇವಾಗ ಆರಾಮಾಗಿ ಮತ್ತೆ ಮದ್ವೆ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅದು ಮುಗೀತು ಅಷ್ಟೇನೆ ಅಣ್ಣ. ಮದುವೆ ಮಾಡಿದ್ರು ಬೇರೆಯವ್ರನ್ನ ಮದ್ವೆ ಮಾಡ್ಕೊಂಡು ಅವ್ನು ಚೆನ್ನಾಗೇ ಇದ್ದಾರೆ. ಓಕೆ. ಇಲ್ಲಿ ಇನ್ನೊಬ್ಬರ ಅಕ್ಕ ಅಥವಾ ಇನ್ನೊಬ್ರು ತಂಗಿ ಇದ್ರು, ಅಕ್ಕ ಇದ್ರು? ಅಕ್ಕ ನಾನ್ 3ನೇವಳು ಅಣ್ಣ. ಓಕೆ. ಅವ್ರಿಗೆ ಮದ್ವೆ ಮಾಡಿದ್ರು. ಅವರು ಚೆನ್ನಾಗಿದ್ದಾರೆ. ನಮ್ ಬಾವ ಒಳ್ಳೆಯವರು. ಅವ್ರನ್ನ ಮಹಾರಾಷ್ಟ್ರ ಕೊಟ್ರು. ಚೆನ್ನಾಗಿದ್ದಾರೆ. ನೆಕ್ಸ್ಟ್ ನಂದು ಅಮ್ಮನ್ ತಮ್ಮಂಗೆನೆ ಮದ್ವೆ ಮಾಡಿದ್ರು. ಅವ್ನು ಏನಂದ್ರೆ ಏನು ಇದ್ ಮಾಡ್ತಿರ್ಲಿಲ್ಲ. ನನ್ಗೆ 10th ಮದ್ವೆ ಮಾಡಿದ್ರು. PUC 2 ವರ್ಷ ಮುಗಿಸ್ಕೊ ಅಂತ ಅಲ್ಲೇ ಬಿಟ್ಟಿದ್ರು. 2 ವರ್ಷ ನನ್ನ ಅಮ್ಮನ್ ಮನೇಲಿ ಇದ್ರೆ ಹೆಂಡತಿ ಅಂತ ಅವ್ನ್ ಬಂದ್ ನೋಡ್ಲು ಇಲ್ಲ. ನಾನು ಮಾತಾಡ್ಲಿಲ್ಲ. ನನ್ ಪಾಡಗ್ ಅಮ್ಮನ್ ಮನೇಲಿ ನಾನು ಇದ್ದೆ ಅಣ್ಣ. ನೀನಾಗ್ ಮಾತಾಡ್ಲಿಲ್ಲ ಅಂದ್ರೆ ಫೋನ್, ಅವಾಗ ನನ್ನ ಹತ್ರ ಫೋನ್ ಇರ್ಲಿಲ್ಲ. ಈ ಮದುವೆ ಮಾಡ್ಬಿಟ್ಟು 2 ವರ್ಷ ತವ್ರ ಮನೆಯಲ್ಲಿ ಬಿಟ್ಟಿದ್ ಯಾರು? ಓದ್ಬೇಕು ಅಂತ ನಾನು ಹಠ ಮಾಡಿದ್ನಲ್ಲ ಅಣ್ಣ. ಈ ಓದ್ನೆಲ್ಲ ಮದುವೆ ಮುಂಚೆ ಮುಗಿಸ್ಕೊಂಡೇ ಆಗ್ಬೇಕಿತ್ತು. ಇಲ್ಲ, ನಮ್ಮಮ್ಮ ನೀನ್ ಅವನೊಂದ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ, ನನ್ಗೆ ಓದ್ಬಿಟ್ಟೆ ಆಯ್ತೀನಿ ಅಂತ ಹೇಳ್ಬೋದಿತ್ತಲ್ಲ. ಇಲ್ಲ ಒಟ್ನಲ್ಲಿ ಇವಾಗ ಆಗ್ಬಿಡ್ಬೇಕು. ನನಗ್ ಮದ್ವೆ ಅಂತ ಗೊತ್ತಾಗಿದ್ದು 1 ವಾರ 15 ದಿನ ಆಯ್ತು. 1 ವಾರ ಅಷ್ಟೇ ಅಣ್ಣ. ನನ್ ಮದ್ವೆ ಅಂತ ನನಗ್ ಗೊತ್ತಾಗಿರೋದು. ಮದ್ವೆ ಮಾಡಿದ್ರು ಅಣ್ಣ. ಆಮೇಲೆ ಅದೆಲ್ಲ ಮುಗಿದ್ಮೇಲೆ ಕಳ್ಸಿದ್ಮೇಲೆ ನರ್ಕ ಅನ್ನೋದು ನನ್ಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಣ್ಣ. ತುಂಬಾ ಕ್ರೂರವಾಗಿ ಅಣ್ಣ. 10 ರೂಪಾಯಿ 1 ರೂಪಾಯಿ ಕೊಡಕ್ಕೂನು ಆಗ್ತಿರ್ಲಿಲ್ಲ ಅವ್ನ್ಗೆ. ನಾನು ಅವತ್ತಿಂದಾನು ಕಷ್ಟ ಪಡ್ತಾನೆ ಇದೀನಿ ಅಣ್ಣ. ಬಟ್ ಅದ ಏನ್ ಕೆಲ್ಸ ಮಾಡ್ತಿದ್ರು? ಕೆಲ್ಸಕ್ ಹೋಗ್ತಿದ್ರು. ಅದೇ 1 ವಾರ ಹೋಗೋದು. ಇವಾಗ್ಲೂ ಕೆಲ್ಸ ಬಿಟ್ಬಿಟ್ಟು ಎಲ್ಲ ಹೋಗಿದ್ದಾರೆ. ಈಗ ನೀವು PUC ಮುಗಿಸ್ಕೊಂಡ್ರೆ ಅವ್ರ ಮನೆಗೆ ಹೋದ್ರಾ? ಹಾ. ಓಕೆ. ಓದಾದ್ಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಿದ್ದು ಅಣ್ಣ. ಓಕೆ. ಬೆಂಗಳೂರಿಗೆ ಬಂದ್ಮೇಲೆ ನನ್ ಚಿಕ್ಕ ಪುಟ್ಟ ಏನ್ ಕೆಲ್ಸ ಇದ್ರು ಮಾಡ್ತೀನಿ ಅಣ್ಣ. ಈಗ್ಲೂ ಅಷ್ಟೇನೆ. ನಾನ್ ದುಡ್ಕೊಂಡ್ ತಿಂತೀನಿ ಅಂದ್ರೆ ನನ್ ಚಪ್ಲಿ ಹೊಲಿಯ ಕೆಲ್ಸನೂ ನನ್ ಕೆಟ್ಟದ್ದು ಅಂತ ಅನ್ಕೊಳಲ್ಲ ಅಣ್ಣ. ದುಡ್ಕೊಂಡ್ ತಿಂದ್ರೆ ನಮ್ಗೆ ಏನೋ ಒಂದ್ ದುಡ್ಕೊಂಡ್ ತಿನ್ನೋಷ್ಟು ಶಕ್ತಿ ನಮಗ್ ಭಗವಂತ ಕೊಟ್ಟವ್ನೆ. ತುಂಬಾ ಅಂದ್ರೆ ತುಂಬಾ ನೊಂದಿದೀನಿ ಅಣ್ಣ ನಾನು. ಆಯ್ತು ಬಾ, ಈಗ ನಾನು ಕೇಳ್ತಿಲ್ಲ, ಅಲ್ಲಿಂದ ಬಾ. ಅಲ್ಲಿ ಮದ್ವೆ ಮಾಡಿ ಕಳ್ಸಿದ್ರು. ಕಷ್ಟ ಅಂತ ಕೇಳ್ತಾ ಇದ್ರು. ಕಳ್ಸದ್ಮೇಲೆ ಒಂದು ಚಿಕ್ಕ ಹಾಲ್. ಆ ಹಾಲಲ್ಲಿ ನಮ್ ದೊಡ್ಡಮ್ಮನ್ ಮಗ, ಅಣ್ಣ, ಅಜ್ಜಿ, ನಾನು. ಅಜ್ಜಿನೂ ಹೆಂಗೆ ಅಂದ್ರೆ ಮೊಮ್ಮಗಳಂತ ನೋಡ್ತಿರ್ಲಿಲ್ಲ, ಸೊಸೆ ತರ. ಮೊಮ್ಮಗಳು ಅಂತ ನನ್ ಬಾ ಅಜ್ಜಿ ಅಂದ್ರುನು ಬನ್ನಿ ಅನ್ನಲ್ಲ, ನೀನು ಬಾ ಅಂತೀಯ ಅಂತ ಹಿಂಗೆಲ್ಲಾ ಮಾತಾಡೋರು. ಅಂದ್ರೆ ಇವ್ರು ಮುಂಚೆ ನಿಮ್ಮನ್ ಮೊಮ್ಮಗಳು ಅಂತ ನೋಡ್ತಿದ್ರು? ಇಲ್ಲ ಅವಾಗ್ಲೂ ಏನ್ ನಮ್ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇರ್ಲಿಲ್ಲ ಅಣ್ಣ. ನಂಗೆ ಹುಟ್ಟದಾಗಿಂದಾನು ನನ್ಗೆ ಅದೇನೋ ನನ್ ಪ್ರೀತಿ ಅನ್ನೋದೇ ಸಿಗ್ಲಿಲ್ಲ. ಅಪ್ಪ ಅಮ್ಮನೂ ಹಂಗೆ ಮಾಡಿದ್ರು. ಮದ್ವೆ ಮಾಡಿ ಕಳ್ಸಿದ್ಮೇಲೆ ಮುಗೀತು ಅನ್ನೋ ತರ ಇವಾಗ್ಲೂ ಅವ್ರು ಹಂಗೆ ನಡ್ಕೋತಿರೋದು ಅಣ್ಣ. ಆಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ಅಮ್ಮಂಗೇನೋ ಹಿಂಗೆ ಯಾರೋ ಮಾಟ ಮಾಡ್ತಿದಾರೆ ಅದು ಇದು ಅನ್ಕೊಂಡ್ ಅಮ್ಮ ಫುಲ್ ಹುಷಾರ್ ತಪ್ಪಿಟ್ರು. ನನ್ ಫಸ್ಟ್ ಪ್ರೆಗ್ನೆಂಟ್ ಆದಾಗ ಅವ್ರ ನಾನು ಆ ಟೈಮಲ್ಲಿ ನಾನು ನಂದ್ ಆರೋಗ್ಯ ನೋಡ್ಕೊಳ್ಳಿಲ್ಲ ಅಣ್ಣ. ಅಮ್ಮ ಬೇಕು ಅಂತ, ಅಮ್ಮನ್ ಉಳ್ಸ್ಕೋಬೇಕು ಅಂತ ಹೋದೆ ನಾನು. ಎಲ್ಲಾ ಪ್ರತಿಯೊಂದು ಹೊಲದಲ್ಲೂ ಕೆಲ್ಸ ಮಾಡಿದ್ದೀನಿ ಅಣ್ಣ. ಅವಾಗ ನಾನು ಒಂದ್ ಹಾಸ್ಪಿಟ್ಲಿಗೆ ತೋರ್ಸ್ಕೊಳ್ಳಿಲ್ಲ ಸರಿಯಾಗಿ. ಅವಾಗ ಮಗು ಪ್ರಾಬ್ಲಮ್ ಆಗೋಯ್ತು.
ಹ್ಮ್ ನಾರ್ಮಲ್ ಡೆಲಿವರಿ ಆಯ್ತು. ಡೆಲಿವರಿ ಆದ್ಮೇಲೆ ಮಗು ಒಂಥರ ಒಂಥರ ಏನೋ ಮುಂದಕ್ಕೆ ಸರಿ ಹೋಗಲ್ಲ ಅನ್ನೋ ತರ ಹೇಳಿದ್ರು. ಹ್ಮ್ ಆಮೇಲೆ 6 ತಿಂಗ್ಳಷ್ಟೇ ಅಣ್ಣ ಆ ಮಗು ಇದ್ದಿದ್ದು, ಹೆಣ್ಮಗು. ಹ್ಮ್ 6 ತಿಂಗ್ಳಿಗ್ ಸತ್ತೋಯ್ತು. ಆಮೇಲೆ ಮತ್ತೆ ಕಳ್ಸಿದ್ರು. ಅದ್ ಸತ್ತೋದ್ಮೇಲೆ ಮತ್ತೆ ಕಳ್ಸೇ ಬಿಟ್ರು, ಇರ್ಸ್ಕೊಳ್ಲಿಲ್ಲ. ಹ್ಮ್ ಇಲ್ಲಿ ಬಂದ್ರೆ ಮತ್ತೆ ನಾನ್ ಕೆಲ್ಸ ಮಾಡ್ಲೇಬೇಕು, ದುಡಿಲೇಬೇಕು. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದೀನಿ ಅಣ್ಣ. ಆಮೇಲೆ ಮತ್ತೆ ಪ್ರೆಗ್ನೆಂಟ್ ಆದೆ, ಅದು ಅಬಾರ್ಷನ್ ಆಯ್ತು. ಹ್ಮ್ ಈಗ ರಿಲೇಟಿವ್ ಅಲ್ಲಿ ಮಾಡಿರೋದು, ಹಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅವ್ರು. ಹ್ಮ್ ಆತರ ಮತ್ತೆ ಪ್ರೆಗ್ನೆಂಟ್ ಆದೆ. ಮತ್ತೆ ಅದು ಅಬಾರ್ಷನ್ ಮಾಡಿಸ್ಬೇಕು ಅಂತ 3D ಸ್ಕ್ಯಾನ್ ಹೇಳಿದ್ರೆ ಅಣ್ಣ, ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವ್ ಹಾಸ್ಪಿಟ್ಲಲ್ಲಿ ಕೂತಿದ್ರೆ ನನ್ ಗಂಡ ಅನ್ನೋನು ಅಲ್ಲಿರೋ ನೀರ್ ಬಿಟ್ಟು ನಾನು ಏನು ತಿಂದಿಲ್ಲ. ಅವ್ನು ಹೋಗ್ಬಿಟ್ಟು ಊಟ ಮಾಡ್ಕೊ ಬಂದ. ಅಯ್ಯೋ ನಿನ್ಗೇನು ಊಟ, ನೀನ್ ಅಂತವಳನ್ನ ಕಟ್ಕೊಂಡ್ ನನ್ ಜೀವನ ಹಾಳಾಗೋಯ್ತು. ಹ್ಮ್ ತುಂಬಾ ಕ್ರೂರವಾಗಿ ಅಣ್ಣ. ಆಮೇಲೆ ನನ್ಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಮನೆಗ್ ಬಂದ್ಮೇಲೆ ಅವತ್ ಕ್ರಿಸ್ಮಸ್ ಇತ್ತು ಅಣ್ಣ. ಕೆಳಗಡೆ ಮನೆಯವ್ರ ಮನೇಲಿ ಅವ್ರ ಕ್ರಿಶ್ಚಿಯನ್, ಅವ್ರ ಮನೆಗ್ ಹೋಗಿ ಊಟ ಮಾಡ್ಬಿಟ್ಟೆ ನಾನು. ನನಗ್ ತಡ್ಕೊಳಕ್ ಆಗ್ಲಿಲ್ಲ. ಹೊಟ್ಟೆಲ್ ಮಗು ಇದೆ ಅಲ್ವಾ ಅಣ್ಣ, 8 ತಿಂಗಳು ನನ್ಗೆ. ಹ್ಮ್ ಅವಾಗ ನನ್ಗೆ ಅಶ್ವು ತಡಿಯಕ್ ಆಗ್ಲಿಲ್ಲ. ಹೋಗ್ಬಿಟ್ಟು ಊಟ ಮಾಡ್ದೆ. ಊಟ ಮಾಡ್ಕೊ ಬಂದೆ ಅಂತ ಹೆಂಗ್ ಬೇಕಂಗ್ ಮಾತಾಡಿದ್ರು. ಏನ್ ಮಾತಾಡಿದ್ರು? ಮಗು ತೆಗಿಸ್ಬೇಕು ಅಂತ ಹೇಳಿದಾರೆ, ಇವಳು ತಿನ್ನಕ್ಕೆ ಹುಟ್ಟವಳೆ, ಹಂಗೆ ಹಿಂಗೆ ಅಂತ ತುಂಬಾ ಅಜ್ಜಿನೂ ಅವರು ಇಬ್ರು ಮಾತಾಡಿದ್ರು. ಅಣ್ಣ ಅಲ್ಲೇ ಕೂತಿದ್ದ, ಹ್ಮ್ ನಮ್ ದೊಡ್ಡಮ್ಮನ್ ಮಗ ಅಣ್ಣ ಅಲ್ಲೇ ಇದ್ರು. ಹ್ಮ್ ಅವ್ರೆಲ್ಲಾನು ನೋಡ್ತಿದ್ರು. ಆಮೇಲೆ ಅಣ್ಣ ತುಂಬಾ ನನ್ ಬಗ್ಗೆ ಕೇರ್ ತಗೊಂಡ್ರು ಅಣ್ಣ. ಆ ಮಗು ಅಬಾರ್ಷನ್ ಆದ್ಮೇಲೆ ಹ್ಮ್ ನನ್ನ ಅಮ್ಮನೂ ಹಂಗೆ ಅಂದ್ರು ಅಣ್ಣ, ನಿನ್ನಂತವಳನ್ನ ನನ್ ತಮ್ಮನ್ನ ಕಟ್ಬಿಟ್ಟು ನನ್ ತಮ್ಮನ್ ಜೀವನ ಹಾಳ್ ಮಾಡ್ದೆ ಅಂತ. ಅಂದ್ರೆ ತಮ್ಮ ಏನ್ ದುಡಿಮೆ ಏನ್ ಮಾಡ್ತಿದ್ದ? ಅವ್ನ್ ಕೆಲ್ಸಕ್ಕೆ ಹೋಗ್ತಿದ್ದ ಅಣ್ಣ. ಅವ್ನ್ ನೋಡ್ಕೋತಿದ್ದ, ನಮ್ಗೇನು ಮಾಡ್ತಿರ್ಲಿಲ್ಲ. ಅಪ್ಪ ನಿಂಗೇನ್ ಬೇಕು ಬೇಡ ಅಂತ. ನಾನ್ ಪ್ರೆಗ್ನೆಂಟ್ ಅಲ್ಲಿ ನಾನು ಏನಾದ್ರೂ ತಿನ್ನಂಗಾಗಿದ್ದಾರೆ ಅಂದ್ರೆ ಹೋಗ್ ಸಗಣಿ ತಿನ್ನು, ನನ್ನೇನ್ ಕೇಳ್ತೀಯ, ಹಿಂಗೆ ಮಾತಾಡೋನು ಅಣ್ಣ. ನೀನ್ ಸತ್ತಿಲ್ವಾ ಅಂತ ನಿದ್ದೆಗಣ್ಣಲ್ಲಿ ಆತರ ಕೇಳೋನ್ ನನ್ನನ್ನ. ನಂಗೆ ಇವತ್ಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ, ಯಾಕೆ ಆತರ ಅವ್ನ್ ನಿದ್ದೆಗಣ್ಣಲ್ಲಿ ಕೇಳಂತದ್ ನಾನ್ ಏನ್ ಮಾಡಿದ್ದೆ. ನೀನ್ ಸತ್ತಿಲ್ವಾ ಅಂತಾನೆ ಕೇಳ್ತಿದ್ದಿದ್ದು. ಹ್ಮ್ 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 ಆಮೇಲೆ ಮತ್ತೆ ಇನ್ನೊಂದ್ ಮಗು ಪ್ರೆಗ್ನೆಂಟ್ ಆಗ್ಬೇಕು ಅಂತ ಅಲ್ಲಿ ಮಹಾರಾಷ್ಟ್ರ ಭಾವ ಅವರೆಲ್ಲ ತುಂಬಾ ಕಷ್ಟಪಟ್ಟು ಅಲ್ಲಿ ಹಾಸ್ಪಿಟ್ಲಿಗೆಲ್ಲ ತೋರ್ಸ್ಕೊಂಡು ಆಮೇಲೆ ಇನ್ನೊಂದ್ ಮಗು ಆಯ್ತು ಅಣ್ಣ. ಇವಾಗ ಮಗ ಚೆನ್ನಾಗಿದ್ದಾನೆ ಅಣ್ಣ. ಆಮೇಲೆ ಆ ಮಗುನ ಇದ್ದೇ ಮಾಡ್ಲಿಲ್ಲ ಅಣ್ಣ. ಏನ್ ಹಾಸ್ಪಿಟ್ಲಿಗೆ ತೋರ್ಸಕ್ಕೂ ಎಲ್ಲ ನಮ್ ಭಾವ ನಮ್ಮ ಅಕ್ಕನೇ ನೋಡ್ಕೊಂಡಿದ್ದು. ಇವ್ರೇನು ನನಗೆ ಅಂತ ಏನು ಮಾಡ್ಲಿಲ್ಲ ಅಣ್ಣ. ಬಾಣಂತನ ಎಲ್ಲಿ? ತಾಯಿ ಮನೇಲಿ? ಅಮ್ಮನ್ ಮನೇಲಿ ಅಣ್ಣ. ತಾಯಿ ಹುಷಾರಾಗಿದ್ರ ಅಷ್ಟೊತ್ತಿಗೆ? ನಮ್ಮ ಅಮ್ಮನ್ಗೆ ನನ್ ಜೀವನ ಹಾಳ್ ಮಾಡಕ್ಕೆ ಎದೆ ನೋವು ಇತ್ತು ಅನ್ಸುತ್ತೆ ಅಣ್ಣ. ಇವತ್ತಿಗೂನು ನಮ್ಮ ಅಮ್ಮ ಅವತ್ ನನ್ ಮದ್ವೆ ಟೈಮಲ್ಲಿ ಏನು ಮದ್ವೆ ಆಗ್ಲಿಲ್ಲ ಅಂದ್ರೆ ನಂಗೆ ಎದೆ ನೋವಿದೆ, ನಾನ್ ಸತ್ತೋಗ್ತೀನಿ ಅಂತ ನಾಟಕಗಳು ಮಾಡಿದ್ರಲ್ಲ ಅಣ್ಣ. ಅದಾದ್ಮೇಲೆ ಅವ್ರಿಗೆ ಇವತ್ನವರ್ಗೂ ಒಂದ್ ದಿನ ಎದೆ ನೋವು ಅಂತ ಬಂದಿಲ್ಲ ಅಣ್ಣ. ಅಂದ್ರೆ ಅವತ್ತು ಮದುವೆ ಆಗೋ ಸಮಯದಲ್ಲಿ ನಾನು ಎದೆ ನೋವಿದೆ, ಸತ್ತು ಹೋಗ್ತೀನಿ, ನನ್ನ ತಮ್ಮನ ಮದುವೆ ಆಗು ಅಂತ. ನಾನು ಇನ್ನು ನನ್ ತಂಗಿ ಚಿಕ್ಕವಳು, ನನ್ ತಮ್ಮ ಚಿಕ್ಕವನು. ನನ್ನಿಂದ ನಮ್ಮ ಅಮ್ಮ ಏನಾದ್ರು ಆಗ್ಬಿಟ್ರೆ ಅಂತ ಎದ್ರುಕೊಂಡ್ ನನ್ ಮದ್ವೆ ಆದೆ ಅಣ್ಣ. ಅಂದ್ರೆ ಆ ರೀತಿ ಹೆದರಿಸಿ ಮದುವೆ ಮಾಡಿದ್ದು ಅಣ್ಣ. ಒಂಥರ ಹುಚ್ಚನೂ ಅಲ್ಲ, ಜಾಣನೂ ಅಲ್ಲ ಅನ್ನೋ ತರ ಇದಾನೆ ಅಣ್ಣ ಇವನು. ಅಂತವನಿಗೆ ನನ್ನನ್ ಕಟ್ಬಿಟ್ರು ಅಣ್ಣ. ಮತ್ತೆ ಅದಾಗ್ಯೂ ಹೇಳ್ತಿದ್ದಾರೆ ತಮ್ಮನ ಮದುವೆ ಹಾಳಾಯ್ತು ಅಂತಾನೆ ಅಂತಾರೆ. ಅದನ್ನ ಆ ಮಾತಿಗೆ ನಮ್ಮ ಅಪ್ಪನೂ ಅಂತಾರಲ್ಲ, ನನಗೆ ಅದು ಬೇಜಾರು ಅಣ್ಣ. ಅಯ್ಯೋ, ನಮ್ಮ ಅಮ್ಮ ಏನ್ ಹೇಳ್ತಾರೋ ಅದನ್ನೇ ನಮ್ಮ ಅಪ್ಪ ಕೇಳೋದು. ಅದಾದ್ಮೇಲೆ ಹಿಂಗೆ ಕಷ್ಟ ಪಟ್ಕೊಂಡು ಈ ಮಗುನ ನಾನೇನೋ ಮಾಡ್ಕೊಂಡು ಓದಿಸ್ಕೊಂಡ್ ಬರ್ತಾ ಇದ್ದೀನಿ ಅಣ್ಣ. ಇವಾಗ ನನ್ ಮಗ 4ನೇ ಕ್ಲಾಸ್ ಅಣ್ಣ. ಅಲ್ಲಿಂದಾನು ನಾನೇ ಎಲ್ಲಾ ಕಷ್ಟಪಟ್ಟು ಮಾಡ್ಕೊಂಡ್ ಬಂದಿರೋದು ಅಣ್ಣ. ಆಮೇಲೆ ಈ ಫೀಸ್ ಕಟ್ಟೋ ಟೈಮಲ್ಲಿ ಓಡೋಗ್ಬಿಡೋದು ಎಲ್ಲಾದ್ರೂ. ಮನೆಗೆ ಬರಲ್ಲ ಅಣ್ಣ, 4-5 ತಿಂಗಳು ಮನೆ ಹತ್ರ ಸುಳಿಯೋದು. ನಿನ್ನ ಅಪ್ಪ ಅಮ್ಮನಿಗೆ ನೋಡಪ್ಪ, ನೋಡಮ್ಮ ಅಥವಾ ನೋಡತ್ತೆ, ನೋಡಮ್ಮವ, ಈಗ ₹1 ದುಡಿಯಲ್ಲ ಅಂತ ನಾನು ಹೇಳಲ್ಲ, ದುಡ್ದಿದ್ದು ಏನು ಕೊಡ್ತಾ ಇಲ್ಲ, ಓಲಿ ನಿಮಗ್ ಕೊಡ್ತಾನೆ ಇಲ್ಲ. ನಾನು ಹೇಳ್ದೆ ಅಣ್ಣ ಅದನ್ನ ಅಮ್ಮಂಗೆ, ನೀನ್ ದುಡ್ದಿದ್ ಯಾವನಿಗೆ ಕೊಡ್ತೀಯ? ನೀನ್ ದುಡ್ಡು ನಿನ್ ಮಗನ್ ಓದ್ಸು, ಅವ್ನ್ ಬಿಡು, ಅವ್ನ್ ಹಂಗೆ ಇರೋದು ಅಂತಾರೆ ಅಣ್ಣ. ಇವ್ರು ಸಪೋರ್ಟ್ ಕೊಟ್ಟಿದ್ಕೆ ಅಣ್ಣ ಇವ್ರು ಹಾಳಾಗಿರೋದು. ನನ್ ಜೀವನ ಹಿಂಗಾಗೋದಕ್ ಕಾರಣ ಅವ್ರೇನೆ. ಆದ್ರೂ ನಾನು ಅನ್ನಲ್ಲ. ಅವ್ರ ಮುಂದೆ ಅಂದ್ರೆ ನೊಂದ್ಕೋತಾರೆ ಅಂತಾನೆ ಅಣ್ಣ. ಬಿಡಿ, ನನ್ ಹಣೆ ಬರದಲ್ಲಿ ಇತ್ತು, ನೀವ್ ಕೊರಗ್ಬೇಡಿ, ಇಬ್ರುನು ನೀವ್ ಚೆನ್ನಾಗಿರಿ ಅಂತಾನೆ ನಮ್ಮ ಅಮ್ಮ ಅಪ್ಪಂಗೆ ಹೇಳೋದು ಅಣ್ಣ. ಅವ್ರು ಕೊರಗುತ್ತಾರ?
ನಾನ್ ಹಂಗ ಹೇಳ್ತೀನಿ ಅಣ್ಣ, ವಯಸ್ಸಾದವ್ರು ಯಾಕಣ್ಣ ಬೇಕು ನಂಗೆ? ಅಲ್ಲ 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 ಅವ್ರು ಕೊರಗುತ್ತಾ ಇದ್ದಾರ? ಕೊರಗ್ತಾ ಇಲ್ಲ ಅನ್ಸುತ್ತೆ ಅಣ್ಣ ನಂಗೆ. ಇವಾಗ್ಲೂನು ಮನೆ ಬಿಟ್ಟು ಹೋಗವ್ರೆ. ಅವಾಗ ಎಲ್ಲ 4-5 ತಿಂಗಳು ಹೋಗ್ತಿದ್ದವ್ರು. ಇವಾಗ ಹೋದ್ ವರ್ಷ ಒಂದ್ಸರಿ ಏನ್ ಮಾಡಿದ್ರು, 8 ತಿಂಗಳು ಹೋಗಿದ್ರು. ಇವ್ರು ಮತ್ತೆ ಬಲವಂತವಾಗಿ ನಮ್ಮ ಅಪ್ಪ ಕರ್ಕೊಬಂದ್ ಇರ್ಸಿದ್ರು. ಎಲ್ಲಿಗೆ ಹೋಗ್ತಾರೆ? ಗೊತ್ತಿಲ್ಲ ಅಣ್ಣ, ಮನೆ ಬಿಟ್ಟು ಹೋಗ್ಬಿಡೋದು. ಅದೇ ಕೆಲ್ಸ ಹೆಣ್ ಮಾಡಿದ್ರೆ ಬಿಟ್ಬಿಡ್ತಾರೆ ಅಣ್ಣ. ಒಂದ್ ದಿನ ಎಲ್ಲಾದ್ರೂ 1 hour ಲೇಟ್ ಆದ್ರೆ ಹೆಣ್ಮಕ್ಳನ್ನ ಏನೇನಂತಾರೆ ಅಣ್ಣ? ನಮ್ಮ ಅಮ್ಮನೇ ಅಂತಾರೆ ಅಣ್ಣ. ಯಾವನಿಂದ ಹೋಗಿದ್ದೆ ಅಂತ? ಯಾವನಿಂದ ಹೋಗಿದ್ದೆ ಅಂತಾರೆ. ಅದೇ ಗಂಡು ಹೋಗ್ಬಿಟ್ರೆ ಅವ್ನ 8 ತಿಂಗಳು ಹೋದ್ರುನು ಅವ್ನ್ ಗಂಡ್ಸು ಬೇಕಾದ್ ಮಾಡ್ತಾನೆ ಅಂತಾರೆ. ಇಲ್ಲೂ ಅದೇ ವಿಚಾರ ಬಂತ? ಎಲ್ಲಾ ಹತ್ರನೂ ಪ್ರಪಂಚನೇ ಹಂಗಿದೆ ಅಣ್ಣ. ಮತ್ತೆ ಆ 8 ತಿಂಗಳು ಅಂದ್ರೆ ನೀವು ಟೈಲರಿಂಗ್ ಅಲ್ಲಿ ಅಷ್ಟು ನಾನು ಮಾಡ್ತಿರ್ತೀನಿ ಅಣ್ಣ. ನಾನು ನಿಜ ಅಣ್ಣ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಣ್ಣ. 10 ರೂಪಾಯಿದ್ ಕೆಲಸ ಇದ್ರು ಮಾಡ್ತೀನಿ ಅಣ್ಣ. ನಂಗೆ 10 ರೂಪಾಯಿ ಇದ್ರು ನನ್ ಮಗುಗೊಂದೇನೋ ಬರುತ್ತೆ ಅನ್ನೋ ಆಸೆ ಅಣ್ಣ ನನಗೆ. ಈಶ್ವರ. ಅಷ್ಟೆಲ್ಲ ಆದ್ಮೇಲೆ ಮತ್ತೆ ಕರ್ಕೊಬಂದ್ ಇರ್ಸಿದ್ರು ಅಣ್ಣ. ಅಣ್ಣ ನನ್ ಮಗು ಚಿಕ್ಕವನು ಅಣ್ಣ, ಮಾಟ ಮಂತ್ರ ಮಾಡ್ಸೋದು ಅದು ಇದು ಯಾರು ಏನ್ ಹೇಳ್ತಾರೆ ಅದನ್ನ ಕೇಳ್ತಾನೆ ಅಣ್ಣ. ನಾವಿಬ್ರು ಸತ್ತೋಗ್ಬೇಕಂತೆ, ಅವ್ನ್ ದಾರಿ ಕ್ಲಿಯರ್ ಆಗುತ್ತೆ ಅಂತ ಅಣ್ಣ. ಯಾರಿಬ್ರು ಸತ್ತೋಗ್ಬೇಕು? ನಾನು ನನ್ ಮಗ ಸತ್ತೋಗ್ಬೇಕಂತ. ನಮ್ ಮನೆಯವ್ರು ಹೇಳೋದು, ನನ್ ಮಗ ಇನ್ನೂ 1.5 ವರ್ಷದ ಮಗು ಅಣ್ಣ. ಆ ಮಗುನ ರಾತ್ರಿ ಹೊತ್ತು ತಲೆಗೆ ಅದು ಇದು ತಂದು ತಿಕ್ಕದು, ಆ ಮಗುಗೆ ತಿನ್ಸೋದು, ಏನೇನೋ ಒಟ್ನಲ್ಲಿ ಮಗು ನಾನು ಸತ್ತೋಗ್ಬಿಡ್ಬೇಕು. ಒಂದಿನ ಅಣ್ಣ ಹಿಂಗೆ ಲಾಸ್ಟ್ ಟೈಮ್ ಹೋದಾಗ ಕರ್ಕೊಬಂದ್ ಇರ್ಸದಲ್ಲ ಇವ್ರು, ನಮ್ಮ ಅಪ್ಪ ಕರ್ಕೊಬಂದ್ ಇರ್ಸ್ಬಿಟ್ಟು ಹೋಗ್ಬಿಟ್ರು. ಇಲ್ಲ ಅನ್ಬೋಸೋದ್ ನಾನು. ಗ್ಯಾಸ್ ಸ್ಟವ್ಗಳು ಎಲ್ಲ ಆನ್ ಮಾಡಿಟ್ಟು ಬೀಗ ಹಾಕೊಂಡ್ ಹೋಗ್ಬಿಟ್ಟಿದ್ದಾನೆ ಅಣ್ಣ. ನನ್ ಕೆಲ್ಸ ಇತ್ತು ಅಂತ ನಾನ್ ಕೆಲ್ಸಕ್ಕೂ ಆಚೆ ಹೋಗಿದ್ದೆ. ಮಗು ಬರೋ ಟೈಮ್ ಅಣ್ಣ ಅದು. ಬೈ ಮಿಸ್ ಆಗಿ ನಾನ್ ಬಂದೆ ಅವತ್ತು. ನಾನ್ ಬಂದೆ, ಸಿಲಿಂಡರ್ ವಾಸನೆ ಗೊತ್ತಾಯ್ತು. ಎಲ್ಲ ಡೋರ್ ವಿಂಡೋ ಎಲ್ಲ ಓಪನ್ ಮಾಡಿ ಸ್ಟವ್ ಆಫ್ ಮಾಡ್ದೆ ಅಣ್ಣ. ನನ್ ಮಗ ಬಂದ್ ಏನಾದ್ರು ಮಾಡಿದ್ರೆ ನನ್ ಮಗನ್ ನಾನ್ ಕಳ್ಕೊತಿದ್ದೆ ಅಲ್ವಾ ಅಣ್ಣ. ನಾನ್ ಹಂಗ ಅಂದಿದ್ಕೆ ಹಿಂಗ್ ಆನ್ ಮಾಡಿಟ್ಟು ಹೋಗ್ತಿರಲ್ಲ, ಏನಾದ್ರು ಆದ್ರೆ ಏನ್ ಮಾಡೋದು ಅಂದ್ರೆ, ಸತ್ರೆ ಸಾಯ್ತೀರಾ ಹೋಗು ಅಂತಾರೆ ಅಣ್ಣ. ಹಿಂಗೆ ಅಣ್ಣ ಪ್ರತಿಯೊಂದು ನಮ್ಮನ್ ಸಾಯಿಸ್ಬೇಕು, ನಮ್ಮನ್ ಏನಾದ್ರು ಮಾಡ್ಬೇಕು ಅನ್ನೋದೇ ಆ ಯಪ್ಪನ್ ತಲೆಲಿ ಇರೋದು. ಅಂದ್ರೆ ಏನು ಉದ್ದೇಶ? ಅಂದ್ರೆ ಅವ್ರ ದಾರಿ ಕ್ಲಿಯರ್ ಆಗುತ್ತೆ ಅಂತ ಅಣ್ಣ. ನಾನು ನನ್ ಮಗ ಕೇಳಿಸ್ಕೊ. ಉದಾಹರಣೆಗೆ ಸುಮ್ನೆ ಹೇಳ್ತೀನಿ, ಯಾವ್ದೋ ಹೊರಗಡೆ ಸಂಬಂಧ ಇದೆ, ಅವಳನ್ನು ಪಡ್ಕೊಳಕ್ಕೆ ಹೆಂಡತಿ ಮಕ್ಳನ್ನ ಕೊಲ್ಲಬೇಕು ಅಂದ್ರೆ ನನ್ ದಾರಿ ಕ್ಲಿಯರ್ ಆಗುತ್ತೆ ಅಂದ್ರೆ ಇಂಥದ್ದು ಏನೋ ಇರ್ಬೇಕಲ್ಲ. ಅಂದ್ರೆ ಏನು ಇದೆ ಅಣ್ಣ, ಹೊರಗಡೆ ಇದೆ. ಅದನ್ನ ನಾನ್ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಅಣ್ಣ. ಅಂದ್ರೆ ನಮ್ಗೆ ಅದ್ರಿಂದ ಏನು ಇಲ್ಲ ಅಂದ್ಮೇಲೆ ನಾವ್ ತಲೆ ಕೆಡ್ಸ್ಕೊಂಡು ರಾದಂತ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಕೇಳಿಸ್ಕೊ, ನೀನ್ ತಲೆ ಕೆಡ್ಸ್ಕೊಂಡಿಲ್ಲ ಆಯ್ತು. ಅಂದ್ರೆ ನೀವು ಸತ್ರೆ ನನ್ನ ದಾರಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ನಲ್ಲ ಈತ. ಸೊ ನಿಮ್ಮನ್ನ ಹಾಗೆ ಕೊಂದು ಅಥವಾ ನಿಮ್ಮನ್ನ ನಾಶ ಮಾಡಿ ಇನ್ಯಾರನ್ನೂ ತಂದು ಕರ್ಕೊಂಡು ಬಂದು ಇಟ್ಕೊಳ್ಳುವಷ್ಟು ಅಡ್ಡದಾರಿ ಹಿಡ್ದಿದ್ದಾನ? ಅದ್ ನಿನಗೆ ಹೆಂಗ್ ಗಮನಕ್ಕೆ ಬಂತು? ನಿನಗೆ ಗೊತ್ತಾಗ ಹಿಡ್ದಿದ್ದಾರೆ. ಹೆಂಗೆ? ತುಂಬಾ ಜನ ಹೇಳಿದಾರೆ ಅಣ್ಣ. ನಮ್ ತಮ್ಮನೇ ನೋಡಿದಾನೆ, ಅಲ್ಲಿ ಹೋಗ್ತಾರೆ ಅಂತ. ನಾನ್ ಬಿಟ್ಬಿಡು, ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದೀನಿ ಅಣ್ಣ. ಈಗ್ಲೂ ನನ್ ತಮ್ಮ ನಮ್ ಜೊತೆನೆ ಇರೋದು. ಆದ್ರೆ ತಮ್ಮ ಏನು ಅಂದ್ರೆ ಅಣ್ಣ, ಜವಾಬ್ದಾರಿ ಏನು ತಗೊಳಲ್ಲ. ಇವಾಗ ನಮ್ಮ ಅಕ್ಕ ಒಬ್ಳೇ ಇದ್ದಾಳೆ, ಅವಳನ್ನ ನೋಡ್ಕೋಬೇಕು ಅನ್ನೋದು ಇಲ್ಲ ಅಣ್ಣ ಅವ್ನ್ಗೆ. ನನ್ ತಮ್ಮನ್ಗೂ 27 ವರ್ಷ ಅಣ್ಣ, ಚಿಕ್ಕವನ ಅಣ್ಣ ಅವನು. ಹೇಳ್ಬೇಕಣ್ಣ ಅವ್ನ್ಗೆ. ಎಲ್ರು ಇದಾರೆ ಅಣ್ಣ, ನನ್ಗೆ ಯಾರು ಇಲ್ಲ. ನನ್ಗೆ ಒಂದೊಂದ್ಸರಿ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ, ಈ ಕಡೆ ಸಾಯಕ್ಕೂ ದೇವ್ರು ಮಗು ಕೊಟ್ಟವನೆ, ಆ ಮಗುಗೋಸ್ಕರ ಬದುಕ್ಲೇಬೇಕು. ಬದುಕಕ್ಕೆ ಈ ತರ ಮಾಡ್ತಿದಾರೆ. ಏನಣ್ಣ ಮಾಡೋದ್ ನಾನು? ಇವಾಗ 1.5 ವರ್ಷ ಆಯ್ತು ಅವ್ನ್ ಮನೆ ಬಿಟ್ಟೋಗಿ. ಈಗ್ಲೂನು ಕರ್ಕೊಬಂದ್ ಇರಿಸ್ತೀವಿ. ಅದೇನು ಅವ್ನ್ ಜೊತೆ ಇದ್ದು ನೀನ್ ನಾಳೆನೆ ಸತ್ತೋಗು ಪರವಾಗಿಲ್ಲ ನಮ್ಗೆ. ಯಾರು ಇದನ್ನ ಹೇಳೋದು? ಅಮ್ಮ ಅನ್ನೋದು. ನಮ್ಮ ಅಪ್ಪ ಅಣ್ಣ ಎಲ್ರು ರಜಕ್ಕೆ ಅಂತ ಅಕ್ಕ ತಂಗಿದಿರೆಲ್ಲ ಹೋದಾಗ ನಾನ್ ಬರೀ 2 ದಿನ ಹೋಗೋದು ಅಣ್ಣ. ಹೋದಾಗ ನಮ್ಮ ಅಪ್ಪಂಗೆ ಹೇಳ್ಕೊಟ್ಟವ್ರೆ ನಮ್ಮಮ್ಮ. ನಮ್ಮಪ್ಪ ನನ್ ಮನೆ ಬಾಗ್ಲಿಗ್ ಬರ್ಬೇಡ ನೀನು ಹೋಗ್ತಿರು ಅಂತಾರಲ್ಲ ಅಣ್ಣ ನನ್ನನ್ನ. ಏನು ಕೇಳಲ್ಲ ಅಣ್ಣ ಅವ್ರ ಹತ್ರ. ಮನೇಲಿ ಇರೋದ ನೀವು?
ಬಾಡಿಗೆ ಮನೇಲಿ ಇದೀನಿ ಅಣ್ಣ. ಬಾಡಿಗೆ ಅಂದ್ರೆ ಕಟ್ಕೊಂಡು ನಿನ್ ನನ್ ಗಂಡಂದು ಮಗನ್ನ. ಅಂತ ಸ್ವಂತ ಏನಿದೆ? ಅಣ್ಣ ನಿನ್ ಗಂಡಂದು ಅಂತ ಸ್ವಂತ ಏನಿದೆಯವ್ವ ಅಂದೆ? ಊರಲ್ಲಿ ಜಮೀನ್ ಇದೆ ಅಣ್ಣ, ಒಂದ್ 2 ಎಕರೆ ಬರುತ್ತೆ. ನಮ್ಮ ಮಾಮ ಒಂಚೂರು ಇವಾಗ ಅವ್ರುನು ನನ್ಗೆ ಫೋನ್ ಮಾಡಿ ಮಾತಾಡ್ತಿರ್ತಾರೆ. ಅಂದ್ರೆ ಯಾರು ಮಾಮ ಅಂದ್ರೆ? ದೊಡ್ಡ ಮಾವ ಅಂದ್ರೆ ನಿಮ್ಮ ಅಂದ್ರೆ ಮಾವನ ಆ, ಅಣ್ಣ. ನಮ್ಮ ಅಮ್ಮನ ಇನ್ನೊಬ್ರು ತಮ್ಮ. ಅಂದ್ರೆ 3 ಜನ ಅಂದ್ರೆ ತಮ್ಮದಿರಲ್ಲಿ ಆಯ್ತು, ಇಲ್ಲಿ ಸ್ವಲ್ಪ ಈ ಎರಡೂ ಕಡೆ, ನಿಮ್ಮ ತವ್ರ ಮನೆ ಕಡೆ ಗಂಡನ ಮನೆ ಕಡೆ ಯಾರೋ ಒಬ್ರು ನನ್ನೊಂಚೂರು ಅರ್ಥ ಮಾಡ್ಕೊಂಡು ನಾಳೆ ದಿನ ಅರ್ಥ ಅವ್ರು ಮಾಡ್ಕೊಳ್ಳಲ್ಲ ಅಣ್ಣ ಇವ್ರೆ. ಕೇಳಿಸ್ಕೊ. ಅಣ್ಣ ನಾಳೆ ದಿನ ಯಾವುದೋ ಒಂದು ದಿವಸ ಆದರೂ ನನಗೆ ನನ್ನ ಪಾಲಿಗೆ ಏನೋ ಕೊಟ್ಟು ನನ್ನ ಪರ ನಿಲ್ಲುವ ಯಾರೋ ಒಬ್ಬರಾದ್ರೂ ಇದ್ದಾರೆ ಅಂದ್ರೆ ಯಾರು? ಭಾವ ಇದಾರೆ ಅಣ್ಣ, ಅಕ್ಕ ಭಾವ ಇಬ್ರೇ ಅಣ್ಣ. ಅಂದ್ರೆ ಅವರು ನಾಳೆ ದಿನ ಇಂಥದ್ದೇನೋ ಬಂದಾಗ ಜೊತೆ ನಿಲ್ಲಬಹುದು ಅನ್ನೋ ವಿಶ್ವಾಸ ನಿಲ್ತೀನಿ ಇದೆಯಾ? ಅಂತ ಅಂತಾರೆ ಅಣ್ಣ. ಹೇಳಿದಾರೆ. ಒಂಚೂರು ನಮ್ ತಮ್ಮನ್ ಮದ್ವೆ ಆಗದೆ ಇರೋ ಕಾರಣ ನಾನೇ ಅಂತ ಊರೆಲ್ಲ ಹೇಳ್ಕೊಬತ್ತಾರೆ ಅಣ್ಣ ನಮ್ಮಮ್ಮ. ಯಾಕೆ ಆ ಏನ? ಬೇಬರ್ಸಿಯಿಂದ ನನ್ ಮಗನ್ ಮದ್ವೆ ಆಯ್ತಾ ಇಲ್ಲ, ಅದರಿದ್ರದವಳು ಸುಮ್ನೆ ಏನಾದ್ರು ಮಾಡ್ಕೊಂಡ್ ಸತ್ತಾದ್ರೂ ಹೋಗ್ತಿಲ್ಲ, ಹಿಂಗೆ ಮಾತಾಡ್ತಾರೆ ಅಣ್ಣ. ಯಾರಾದ್ರೂ ಸತ್ತೋದ್ರೆ ಊರಲ್ಲಿ ನೀನ್ ಸಾಯ್ಲಿಲ್ಲ ಎಲ್ಲಾರ್ಗೂ ಬರ್ತದೆ ಸಾವು ಅಂತಾರಲ್ಲ ಅಣ್ಣ ನಮ್ಮ ಅಮ್ಮನೇ ನನಗೆ. ಅಂದ್ರೆ ನಿನ್ ತಮ್ಮನ ಮದುವೆಗೆ ನೀನು ಹೇಗೆ ಅಡ್ಡ ಬಂದಿದ್ದಿ? ಅಕ್ಕಂಗೆ ಗಂಡ ಬಿಟ್ಟೋಗವನೆ, ಹೆಣ್ ಕೊಡಲ್ಲ ಅಂತಾರಂತೆ ಅಣ್ಣ. ನಾನ್ ಅವ್ರ ಮನೆಗ್ ಹೋಗೇ ಇಲ್ಲ ಅಣ್ಣ. ನನ್ ದುಡ್ದು ನಾನ್ ತಿಂತಾ ಇದ್ದೀನಿ, ಜೊತೆಗೆ ಅವನು ಸಾಕಿದೀನಿ ನಾನು ಇಲ್ಲೇನೆ ನನ್ ತಮ್ಮನ್ನ. ಎಂತ ಪಾಪಿಗಳಿದ್ದಾರೆ ಇವರೆಲ್ಲ. ಈ ತಪ್ಪಿಗೆನ ಅಣ್ಣ ನಮ್ಮ ಅಣ್ಣ ದೊಡ್ಡಮ್ಮನ್ ಮಗ ಇದ್ನಲ್ಲ ಅಣ್ಣ, ನೀವೇ ಎತ್ತಿದೀರಾ ಎಲ್ಲಾದ್ರೂ ತಗೊಬಂದ್ ಸಾಕಿದೀರಾ ಅವಳನ್ನ ಅಂತ ಕೇಳಿದ್ದ ಅಣ್ಣ. ಇವ್ರ್ ಹಿಂಗ್ ಮಾಡದ್ಕೇನೆ ಅದಕ್ಕೇನೆ ಅವನನ್ನು ನಮ್ ಜೊತೆ ಮಾತಾಡ್ಬಾರ್ದು ಅಂತ ಹೇಳಿದಾರೆ ಅಣ್ಣ. ಅವನು ಮಾತಾಡ್ತಾ ಇಲ್ಲ ನಮ್ ಜೊತೆ. ನಂಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರನ್ನ ನನ್ನಿಂದ ದೂರ ಮಾಡ್ಬಿಡ್ಬೇಕು ಅಷ್ಟೇ. ಸರಿ ಆಯ್ತು, ಅವ್ರು ಹೇಳಿದ್ರು ಅವಳ ಜೊತೆ ಮಾತಾಡ್ಬೇಡ, ಅದನ್ನ ಕೇಳ್ಬಿಟ್ನ ನಿಮ್ ದೊಡ್ಡಪ್ಪ ಮಗ? ಕೇಳ್ದ ಅಣ್ಣ ಅವನು. ಅಲ್ಲ ನಿನ್ ಪರ ನಿನ್ನಿಂದ ನನ್ ಫ್ಯಾಮಿಲಿ ಹಾಳಾಗುತ್ತೆ, ನಿಮ್ಮಮ್ಮ ನಿನ್ ಗಂಡ ಎಲ್ಲ ನನ್ನ ಹೆಂಡತಿ ಹತ್ರ ಏನೇನಾದ್ರು ಹೇಳ್ತಾರೆ, ಬೇಡ ನೀನ್ ಎಲ್ಲಾದ್ರೂ ಚೆನ್ನಾಗಿರೋ ಅಂತ ಅವನು ಹೊಟ್ಟೋದ ಅಣ್ಣ. ಮಾತಾಡ್ತಾ ಆಯ್ತು, ತೊಂದ್ರೆ ಇಲ್ಲ. ಆತ ಹೋಗಿದ್ದೇನ್ ನಷ್ಟವೂ ಇಲ್ಲ ಅಥವಾ ಲಾಭವೂ ಅಲ್ಲ, ಲಾಭವೂ ಇಲ್ಲ ಅಣ್ಣ. ಖುಷಿನೂ ಅಲ್ಲ, ಸಂತೋಷನೂ ಅಲ್ಲ. ಅವನು ಯಾವತ್ತಿದ್ರು ಆತ ಬೇರೆಯವನೇ ಆಯ್ತಲ್ಲ. ಇಲ್ಲಿ ನಿನ್ನ ಅಪ್ಪ ಅಮ್ಮ ಅಥವಾ ಅದರಲ್ಲೂ ನಿನ್ನ ಅಮ್ಮ ನಿನ್ನ ಬಗ್ಗೆ ಈ ಮಟ್ಟಿನ ವಿಷಕಾರುವ ಬುದ್ಧಿಯನ್ನು ಹೊಂದಿದ್ದಾಳೆ ಅಂದಾಗ ಅವ್ರಿಗೆ ತವ್ರ ಮನೆ ಅಣ್ಣ, ಅವ್ರ ತಮ್ಮ ಮುಖ್ಯ ನನ್ಗಿಂತ. ಆಯ್ತವ, ಸರಿ ಆಯ್ತು. ಇಲ್ಲಿ ನಿನಗೆ ಇವರೆಲ್ಲರ ವರ್ತನೆಗಳು ಕಣ್ಮುಂದೆ ಕಾಣುತ್ತಿದ್ದಾವೆ. ಇದನ್ನು ನಾನು ಹೇಗೆ ಅಥವಾ ಹೇಗೆ ನಿಭಾಯಿಸಬೇಕು ಅಥವಾ ಇದನ್ನು ಹೇಗೆ ನಾನು ಬೋಲ್ಡ್ ಆಗಿ ಫೇಸ್ ಮಾಡಬೇಕು ಅನ್ನೋದಷ್ಟೇ ನಿನ್ನ ಪ್ರಶ್ನೆ ಆಗಬೇಕು ಹೊರತು. ನಾನು ಎಲ್ಲಾನು ಹೇಳ್ಕೊ ಬಂದಿದೀನಿ ಅಣ್ಣ ನಮ್ಮಮ್ಮಂಗೆ. ನನ್ ಪಕ್ಕದಲ್ಲಿ ಹೋಗಿ ಮಲ್ಕೊಂಡ್ರು ನಿಂಗ್ ಅಷ್ಟೊಂದ್ ಇದ್ರೆ ಬೇರೆಯವನ ಹತ್ರ ಹೋಗು, ನನ್ನ ಹತ್ರ ಬರ್ಬೇಡ ಅಂತಾನು ಅನ್ನೋನು ಅಣ್ಣ. ಯಾರು? ನನ್ ಗಂಡನೇ ಅಣ್ಣ. ನನ್ಗೆ ಯಾಕೋ ಆ ವಿಚಾರ, ಈ ಗಂಡಸ್ರು ಎಲ್ಲಾ ಬೇಜಾರಾಗ್ಬಿಟ್ಟೈತೆ ಅಣ್ಣ. ಮಗುನೊಂದ್ ದಾರಿಗೆ ತರೋವರ್ಗಾದ್ರೂ ದೇವ್ರ ನನ್ಗೆ ಆಯುಷ್ ಕೊಟ್ಟು ಕಾಪಾಡ್ಲಿ ಅನ್ನೋದು ಅಷ್ಟೇ ಅಣ್ಣ. ನನ್ ಮಗ ಕೆಲ್ಸಕ್ ಹೋಗ್ ನೆಕ್ಸ್ಟ್ ಡೇನೆ ನಂದ್ ಏನಾದ್ರು ಮಾಡ್ಕೊಂಡ್ ಸತ್ತೋಯ್ತೀನಿ. ಬದುಕ್ಬಾರ್ದು ಅನ್ಸ್ಬಿಟ್ಟೈತೆ ಅಣ್ಣ. ಈ ಕಡೆ ಅಪ್ಪ ಅಮ್ಮನೂ ಅರ್ಥ ಮಾಡ್ಕೊಳಲ್ಲ, ಇಂಥವ್ನು ಮದ್ವೆ ಮಾಡ್ಕೊಟ್ರು. ಆಯ್ತವ, ಈಗ ನನ್ ಮಾತು, ನೀನು ದುಡಿತಿದೀಯ ನಿನ್ನ ಪಾಡಿಗೆ ನೀನು. ಹೌದು, ಇನ್ ಮಿಕ್ಕೆಲ್ಲ ಆಸೆಗಳನ್ನು ನೀನು ಪಡಲೇಬಾರ್ದು ಅಂತ ನಾನು ಹೇಳಲ್ಲವ. ಬಟ್ ಮಿನಿಮಮ್ ಇವ್ರು ಯಾರ ಬೆಂಬಲವೂ ಇಲ್ಲದೆ, ಈಗ ಅವ್ರು ಏನು ಮಾತಾಡ್ಕೊಳ್ತಾರೆ ನಿನ್ನ ಬಗ್ಗೆ, ಏನಷ್ಟು ಅಸಹ್ಯವಾಗಿ ಅಥವಾ ಅತ್ಯಂತ ದ್ವೇಷದಿಂದ ಮಾತಾಡ್ತಾರೆ, ಇದನ್ನು ಸೈಡ್ಗಿಡು. ನೀನು ಆಯ್ತಪ್ಪ ಇವ್ರಿನ್ನು ಬದಲಾಗಲ್ಲ, ಗಂಡನೂ ಬದಲಾಗಲ್ಲ, ನನ್ನ ತವ್ರ ಮನೆಯೂ ಬದಲಾಗಲ್ಲ, ನಾನು ದುಡಿಮೆ ಮಾಡ್ಕೊಳ್ತೀನಿ, ಮಗನ್ ಸಾಕ್ತೀನಿ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಾನು ಬದುಕಿರ್ತೀನಿ. ಹಂಗಿರಕ್ಕೂ ಬಿಡಲ್ವ ಅಣ್ಣ. 20 ಸರಿ ಫೋನ್ ಮಾಡ್ತಾರೆ, ಇಲ್ಲ ಅವ್ನ್ ಕರ್ಕೊ ಬಂದಿರ್ಸ್ತೀವಿ, ಅವ್ರನ್ ಕರ್ಕೊ ಬರ್ತೀವಿ, ಇವ್ರನ್ ಕರ್ಕೊ ಬರ್ತೀವಿ. ಬೇಡ ಅನ್ನು, ನನಗ್ ಬೇಡ ಅಂದ್ರೆ ಅದ್ ಹೆಂಗ್ ಬೇಡ ಅಂತೀಯ? ನಾನ್ ಒಳಗ್ ಕರ್ಕೊ ಬಂದ್ಮೇಲೆ ನೀನ್ ಏನ್ ಮಾಡಕ್ಕಾಗತ್ತೆ ಅಂತಾರೆ ಅಣ್ಣ. ಪ್ರತಿಯೊಂದು ನನ್ ಮನೇಲಿ ನನಗ್ ಬೇಕಾಗಿರೋ ವಸ್ತು ಒಂದ್ ಲೋಟದಿಂದ ಹಿಡ್ದು ನಾನಣ್ಣ ಸಂಪಾದನೆ ಮಾಡಿರೋದು. ಅವನೇನೋ ಮಾಡಿಲ್ಲ ಅಣ್ಣ. ನಾನ್ ಹೆಂಗಣ್ಣ ಎಲ್ಲ ಬಿಟ್ಟೋಗು ಅಂತ ನನ್ ಆಚೆ ಹಾಕಿದ್ರು ನಾನು ಹೋಗಿಲ್ಲ ಅಣ್ಣ, ಹೋಗಲ್ಲ ನಾನು ಹೋಗಲ್ಲ ಅನ್ನೋ ಲಾಸ್ಟ್ ಇದಕ್ಕೆ ಅವನೇ ಹೋಗಿರೋದು ಅಣ್ಣ. ನೋಡುವ, ಈಗ ನನಗೆ ಅರ್ಥವಾಯಿತು ನೀನು ಏನು ಹೇಳಲಿಕ್ಕೆ ಹೊರಟಿದ್ದೀಯಾ ಅಥವಾ ಈ ವಿಚಾರಗಳೇನು ನನಗೆ ಅರ್ಥವಾಯಿತು. ಆದರೆ ಇಲ್ಲಿ ಸ್ವಲ್ಪ ಬಹಳ ದಿನಗಳಿಂದ ಈ ಕಾರ್ಯಕ್ರಮ ಕೇಳೋಳಾಗಿ ನಿನ್ನ ಕಣ್ಣೀರು ಹಾಕು, ನಾನು ಸಹಿಸ್ಕೊಳ್ತೀನಿ, ನಾನು ಅದನ್ನು ಸ್ವೀಕರಿಸ್ತೀನಿ ಅಥವಾ ನಾನು ಅದಕ್ಕೆ ಸಮಾಧಾನ ಹೇಳ್ತೀನಿ. ಆದರೆ ಬದುಕಿನ ಬಗ್ಗೆ ಯಾವಾಗಲೂ ಒಂದು
ಭರವಸೆ ಇಟ್ಕೋ. ಈಗ ಒಂದು ಮಗು ಭಗವಂತ ಕೊಟ್ಟಿದ್ದಾನೆ, ಗಂಡನ ವಿಚಾರದಲ್ಲಿ ಈಗ ವರ್ಷಾನುಗಟ್ಟಲೆ ಇಂಥವನು ಹೋಗಿದ್ದೇ ಒಳ್ಳೆಯದು. ಒಂದು ವೇಳೆ ನೀನು ಇದ್ಬಿಟ್ಟಿದ್ರೆ ಬದುಕಿನ ಬಗ್ಗೆ ಇನ್ನೂ ಜಿಗುಪ್ಸೆ ಹುಡ್ತಿತ್ತು. ಮಗ ಭಯ ಅಣ್ಣ, ನಂಗೆ ಎಷ್ಟು ಭಯ ಅಂದ್ರೆ ಏನಾದ್ರು ಅಡ್ಗೆ ಮಾಡಿಟ್ರೆ ಅದ್ರಲ್ಲಿ ಏನಾದ್ರು ಹಾಕೋದು ಇಂಥದೆಲ್ಲಾ ಮಾಡವ್ನು ಅಣ್ಣ. ಒಂದ್ಸರಿ ನಾನು ಅದಕ್ಕೆ ಬೇಡ ಅಂತ ಡಬಲ್ ಬೆಡ್ರೂಮ್ ಮನೆ ಮಾಡಿ ಒಂದ್ ರೂಮಲ್ಲೆಲ್ಲ ಅಡ್ಗೆನ ಇಟ್ಟು ಬೀಗ ಹಾಕಿದ್ರೆ ನೀರೊಳಿಕ್ ಹಾಕಿದ್ರೆ ಏನೇನ್ ಕಿತ್ಕೋತೀಯ ಅಂತ ಅನ್ನೋನು ಅಣ್ಣ. ನೀನು ಯಾಕೆ ಈತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿಲ್ಲ? ನಮ್ಮ ಅಮ್ಮ ಬಿಡಲ್ವಲ್ಲ ಅಣ್ಣ. ಇವಾಗ ಡೈವರ್ಸ್ ಕೊಡ್ತೀನಿ ಅಂದ್ರೆ ಡೈವರ್ಸ್ ಕೊಟ್ರೆ ನಾನ್ ನೇಣ್ ಹಾಕೋತೀನಿ ಅಂತ ನಮ್ಮ ಸಾಯ್ಲಿ ಅಪ್ಪನ ಬಿಡವಾ? ಅಣ್ಣ. ನನ್ನ ಒಬ್ಳಿಂದ ನಮ್ಮ ಅಪ್ಪನ ಕೇಳಿಸ್ಕೊಳವ ನೀನು. ಮತ್ತೆ ಈ ಕಡೆ ಬದುಕನ್ನು ನೆಟ್ಟಗೆ ಮಾಡ್ಕೊಳ್ಬೇಕು ಅನ್ನೋ ಆಸೆ ಒಂದು ಕಡೆ, ಈ ಕಡೆ ಅದಕ್ಕೆ ಅಡ್ಡವಾಗಿ ನಿಂತಿರೋರನ್ನು ಶಿಕ್ಷಿಸೋದಿಲ್ಲ ಅನ್ನೋದಾದ್ರೆ ಏನ್ ನಿನ್ನ ವ್ಯಕ್ತಿತ್ವ? ಮತ್ತೆ ಹಿಂಗಾಗಲ್ಲ. ಒಂದು ಇವ್ರು ಯಾರು ಏನಾದರೂ ಅಂದುಕೊಳ್ಳಿ, ನನ್ನ ಗಂಡು ಬೇಡ, ತವ್ರ ಮನೆಯೂ ಬೇಡ, ನನ್ನ ಮಗನ ನೋಡ್ಕೊಂಡು ಇವತ್ತು ಮೂರು ಮಕ್ಕಳನ್ನು ಸಾಕೊಂಡು ಏನು ಎಲ್ಲೋ ಗಾರ್ಮೆಂಟ್ಸಲ್ಲೋ ಎಲ್ಲೋ ಕಸ ಮೊಸರು ತಿಕ್ಕೊಂಡು ಬದುಕ್ತಿದ್ದಾರೆ, ನಾನು ಹಾಗೆ ಬದುಕ್ತೀನಿ, ಇವ್ರು ಯಾರು ಸವಾಸವೂ ಬೇಡ ಅಂತ ಬಿಟ್ಟು ಹೊರಗಡೆ ಬಂದು ಬದುಕು. ಇಲ್ಲ, ನಾನು ಇಲ್ಲೇ ಬದುಕ್ತೀನಿ, ಅದು ಯಾವನು ಬರ್ತಾನೆ ಬರಲಿ, ನನ್ನ ಅಮ್ಮ ನನ್ನ ಅಪ್ಪ ಇವರೆಲ್ಲರೂ ಅಮ್ಮ ಅಪ್ಪ ಆಗಿ ಉಳಿಯೋದು ಯಾವಾಗ ಅಂದರೆ ಮಗಳ ಕಣ್ಣೀರು, ಮಗಳ ವೇದನೆಗಳು. ಮಗಳು ಅಂತ ಅಲ್ಲ, ಧರ್ಮ ಎಲ್ಲಿದೆ ಆ ಕಡೆ ನನ್ನ ಮಗಳಿಗೆ ಹಿಂಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಮಗಳು ಈ ರೀತಿ ದುಡಿದು ಕಷ್ಟಪಟ್ಟು ಒಂದು ಮಗುವನ್ನು ಸಾಕೊಂಡು ಹೆಂಗೂ ಒದ್ದಾಡ್ತಿದ್ದಾಳೆ ಗಂಡ ಇಲ್ಲದ ಕಾಲದಲ್ಲೂ, ನಾವು ಅವಳಿಗೆ ಎಷ್ಟು ಮನೋಬಲವನ್ನು ಹೆಚ್ಚಿಸಬೇಕು, ಎಷ್ಟು ಧೈರ್ಯವನ್ನು ಇಡಬೇಕು, ಇದು ಯಾವುದನ್ನು ಲೆಕ್ಕಿಸದ ಒಂದು ಹೆಣ್ಣು ತಾಯಿ ಹೇಗಾಗ್ತಾಳೋ? ಮೊದಲು ನಿನ್ನಲ್ಲಿರೋ ಅಜ್ಞಾನವನ್ನು ದೂರ ಮಾಡ್ಕೊ. ಬದುಕಬೇಕು ಅಂದ್ರೆ ಒಂದು ಕಿಚ್ಚಬೇಕು. ಸತ್ಯ ಯಾವುದು, ಧರ್ಮ ಯಾವುದು, ನ್ಯಾಯ ಅನ್ಯಾಯಗಳನ್ನು ವಿಭಾಗ ಮಾಡೋ ಶಕ್ತಿನೇ ನಿನಗಿಲ್ಲ. ಭಾವನಾತ್ಮಕವಾಗಿ ಇಷ್ಟು ಮೂರ್ಖಳಾಗಿದ್ದೀಯ ಅಂದರೆ ಇದು ನಿನ್ನ ಸೋಲು. ಅಯ್ಯೋ ಅವಳು ಬಿಡಲ್ಲ ಸಾ, ನಮ್ಮಮ್ಮ ಹಿಂಗೆ ಹೇಳ್ತಾಳೆ ಸಾ, ನಮ್ಮಮ್ಮ ಹಂಗೆ ಹೇಳ್ತಾಳೆ ಸಾ. ಅರೆ, ನಿನ್ನ ಮನೇಲಿ ಅಕ್ಕಿ ಖಾಲಿ ಆದರೆ ನೀನು ದುಡ್ದಿರೋ ಹಣದಿಂದಲೇ ಅಕ್ಕಿ ತರಬೇಕೆ ಹೊರತು ಅವಳು ಯಾರು ಬಂದು ತಂದ್ಕೊಟ್ಟಿಲ್ವಲ್ಲ ಅವರು. ಹೌದಣ್ಣ. ನೀನು ದುಡಿದೀಯ 1 ಗಂಟೆವರೆಗೂ, ಒಂದೊಂದು ಸೂಜಿ ಒಂದೊಂದು ದಾರನ್ನು ಪೋಣಿಸಿ ಕಷ್ಟಪಟ್ಟು 10 ರೂಪಾಯಿನೂ ನೋಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀಯ. ಇಲ್ಲಿ ನೋಡಿದ್ರೆ ತಾಯಿ ಬಗ್ಗೆ ಒಂದು ಕರುಣೆ ಯಾವಾಗಿರಬೇಕು, ಅವಳು ಕೆಳಗಡೆ ಬಿದ್ದಾಗ ಹೋಗಿ ನೋಡ್ಕೊ. ಈಗಲ್ಲ, ನಿನ್ನ ಬದುಕನ್ನು ಹಾಳು ಮಾಡುವ ಬುದ್ಧಿ ಇರುವ ಇಂಥವರನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡು. ನಾನು ಹೇಳ್ತೀನಿ, ಇದು ಧರ್ಮವನ್ನು ಮೀರಿದ ಹಾಗೆ ಅಲ್ವೇ ಅಲ್ಲ. ನನ್ನ ತಾಯಿ ಕೂಡ ಇವತ್ತು ನಮ್ಮನ್ನೆಲ್ಲ ಸಾಕಿದ್ದು ಹೀಗೆ. ನನ್ನ ಪುಣ್ಯಕ್ಕೆ ನನ್ನ ತಾತನ ಮನೆಯವರು ನಮ್ಮ ಧರ್ಮ ನಮ್ಮ ಪರ ನಿಂತು ನಮ್ಮನ್ನು ಕಾಪಾಡಿಕೊಂಡು ಬಂದರು. ಅವ್ರ ಅಮ್ಮನ ಬಗ್ಗೆ ಹೇಳ್ಬೇಕಾದ್ರೆ ನಂಗೆ ಹಂಗೆ ಅನ್ಸುತ್ತೆ ಅಣ್ಣ. ನನಗೆ ಅಟ್ಲೀಸ್ಟ್ ಅವ್ರ ಮನೆನಾದ್ರೂ ಇದ್ದಿದ್ರೆ ನಾನು ಆಯ್ತು. ಅವ್ರ ಮನೆ ಇದೆ ಅಂದ್ಕೊಂಡು ನನ್ನ ಅಮ್ಮ ಹೋಗಲ್ಲಿ ಸೇರ್ಕೊಳ್ಳಿಲ್ಲ, ನನ್ನನ್ನು ಅಲ್ಲಿ ಬಿಟ್ರು, ಆಯ್ತಾ. ಆದರೆ ಅವರು ಗಾರೆ ಕೆಲಸ ಮಾಡಿದ್ರು, ಇಡ್ಲಿ ಮಾರಿದ್ರು, ಹೂ ಮಾರಿದ್ರು. ಇತ್ತೀಚೆಗೆ ಕಡೆಯಲ್ಲೂ ಕೂಡ ಅವರು ಗಾರ್ಮೆಂಟ್ಸ್ ಕೆಲಸ ಮಾಡ್ತಿದ್ರು. ನಾನು ಬಿಡಿಸ್ದೆ. ಬಿಡವ, ಆಯಿತು, ಭಾಳ ವರ್ಷದಿಂದ ಮಾಡಿದಿ, ಬಿಡು, ಈಗ ಬಿಡು, ಇರು ಮನೇಲಿ ಆರಾಮಾಗಿರು, ತೊಂದರೆ ಇಲ್ಲ ಅಂದ್ಕೊಂಡು. ಅಂದರೆ ನಿನ್ನ ಮಗನೂ ಕೂಡ ಒಂದು ದಿವಸ ಅಮ್ಮ ಎಷ್ಟು ಕಷ್ಟಪಟ್ಟಿದೆಯೋ, ಇರು ನಿನ್ನ ಮನೇಲಿರು, ನಾನು ದುಡಿತೀನಿ, ಹೀಗೆ ಮಗ. ಆ ಮಗುನು ಹೇಳುತ್ತೆ ಅಣ್ಣ ನಮ್ಮ ಅಮ್ಮನ ಹತ್ರ, ಅಮ್ಮ ಬೇಡ ಕಣಮ್ಮ, ಅಮ್ಮನ್ ತುಂಬಾ ಕೆಟ್ಟದಾಗ ಮಾತಾಡ್ತಾನೆ, ಒಡಿಯಕ್ ಬರ್ತಾನೆ, ಎಲ್ಲಾ ಮಾಡ್ತಾರೆ, ಬೇಡ ಕಣಮ್ಮ ಅಂತ ಅವನು ಹೇಳ್ತಾನೆ. ಅಮ್ಮ ನಾನು ನಿನ್ನ ಕೇಳಿಸ್ಕೊಳ, ಆಯ್ತಪ್ಪ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ತಾಯಿ, ಯಾಕೋ ಎಲ್ಲ ವಿಚಾರಗಳಲ್ಲೂ ನಿನ್ನ ಬೆನ್ನಿಗೆ ಚೂರಿ ಹಾಕುವ ಜನರನ್ನೇ ಕೊಟ್ಟಿದ್ದಾನೆ ಅಂದರೆ ಒಂದೊಳ್ಳೆ ಸಂತಾನವನ್ನಂತೂ ಆ ವಿಚಾರದಲ್ಲಿ ನಿನಗೆ ದ್ರೋಹ ಆಗಿರಲ್ಲ. ನೀನು ಸ್ವಲ್ಪ ಸಮಾಧಾನವಾಗಿ ನೋಡು ತಾಯಿ, ಇದೊಂದು ಶಾಶ್ವತವಾದ ಬದುಕೇನಲ್ಲ, ತುಂಬ ಚಿಕ್ಕ ಬದುಕು. ಇಲ್ಲಿ ಗಂಡ ಸರಿ ಹೋಗಲಿ, ತಾಯಿ ಸರಿ ಹೋಗಲಿ, ಅಪ್ಪ ಸರಿ ಹೋಗಲಿ, ಇವೆಲ್ಲ ಸರಿ ಹೋಗಲಿ ಅಂತ ಕಾಯೋಷ್ಟೊತ್ತಿಗೆ ನಿನ್ನ ಆಯಸ್ಸೇ ಮುಗಿದು ಹೋಗ್ಬಿಡೋದು. ನೀನೇನು ಮಾಡಬೇಕು, ಈ ಮಹಿಳೆಯರನ್ನೆಲ್ಲ ನಿನ್ನ ಉದಾಹರಣೆಯಾಗಿಟ್ಕೊ. ಹೌದಲ್ಲ, ಎಷ್ಟು ಹೆಣ್ಣು ಮಕ್ಕಳಿಗೆ ಗಂಡ ಹಿಂಗೆ ಅನ್ಯಾಯ ಮಾಡ್ತಿದ್ದಾನೆ, ತವ್ರ ಮನೆಯವ್ರು ಅರ್ಥ ಮಾಡ್ಕೊಳ್ತಿಲ್ಲ, ಹಾಳಾಗೋಲಿ ಬದುಕೋಣ ಅಂದ್ರೆ ಒಂದು ಮಗು ಕೂಡ ಇಲ್ಲ. ಆದರೆ ನಿನಗೆ ಮಗು ಇದೆ. ನೀನು ಆ ಮಗುವನ್ನು ಇವತ್ತೇ ಕರ್ಕೊಂಡು ಕೈ ಹಿಡ್ಕೊಂಡು ಆಚೆ ಕರ್ಕೊಂಡು ಬಾರೋ ಮಗ, ನಾವು ಜಗತ್ತು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿ ಹೋಗೋಣ, ನಾವು ಬದುಕೊಂಡು ಬಾರ ಅಂದ್ರು ಕೊಡು. ಅಂದರೆ ಬದುಕೋ ಛಲ ಇದ್ದರೆ ಭಗವಂತ ದಾರಿ ತೋರಿಸ್ತಾನ. ನನಗೆ ಅರ್ಥವಾಗುತ್ತೆ, ನಾನು ಹೇಳಿದಷ್ಟು ಸುಲಭ ಅಲ್ಲ. ಆದರೆ ಬದುಕನ್ನು ನನ್ನ ಮಗನಿಗೊಂದು ದಾರಿ ತೋರಿಸ್ಬಿಟ್ಟು ಬೆಳಗ್ಗೆನೇ ನಾನು ಸತ್ತೋಗ್ಬಿಡ್ತೀನಿ, ಬದುಕನ್ನು ಪ್ರೀತಿಸುವ ಬಗೆ ಇದಲ್ಲ.
ಆ ಮಗನಿಗೆ ಅಷ್ಟೆಲ್ಲ ಮಾಡಿ ನಾಳೆ ದಿನ ನನ್ನ ತಾಯಿ ನನಗೆ ಇಷ್ಟೆಲ್ಲ ಮಾಡಿದ್ಲು, ನಾನು ಅವಳಿಗೇನು ಒಂದು ಸೇವೆ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನೋ ಕೊರಗನ್ನು ಆ ಮಗನಿಗೆ ಯಾಕೆ ಬಿಡ್ತೀಯ? ಇವತ್ತು ಮನಸ್ಸು ಮಾಡು, ಗಂಡ ನಿನ್ನ ತಾಯಿ ನೇಣ ಕಂಡಲ್ಲ ಯಾಕುಟ್ಟು ಹೋದ್ರು ನನ್ನ ಗಂಡ ನಾನು ಸೇರಿಸ್ಬೇಕಾ ಬೇಡವಾ? ಅಂದರೆ ನಿನ್ನ ತಾಯಿ ಹೇಳಿದ್ಲು ಅಥವಾ ಹೇಳಲಿಲ್ಲ ಅನ್ನೋ ಕಾರಣಕ್ಕೆ ನೀನು ಸೇರಿಸದೇ ಇಲ್ಲದೆ ಇರೋದು ನಿನ್ನ ತಾಯಿ ನಿರ್ಧಾರ ಅಲ್ಲ. ನಿನ್ನ ಜೊತೆ ಅವನ ವರ್ತನೆ ಆಧಾರದ ಮೇಲೆ ತಾನೇ ನೀನು ನಿರ್ಧಾರ ಮಾಡ್ತಿ. ಹಾಗೆ ನಿರ್ಧಾರ ಮಾಡೋದಲ್ಲ. ಆಯಿತು, ಆಕೆ ತಮ್ಮ ಇರ್ಬೋದು, ನೀನು ಹೆತ್ತ ಮಗಳಲ್ವ, ನಿನ್ನನ್ನೇನು ಯಾರ್ದೋ ಬೇಲಿಯಿಂದ ಹೊತ್ಕೊಂಬಂದಿದ್ರ? ಇಲ್ಲ, ಅರ್ಥ ಮಾಡ್ಕೊಳ್ಳವಾ, ಕೇಳಿಸ್ಕೋ. ನೀನು ನಿನ್ನ ತಾಯಿ, ನಿನ್ನ ತಂದೆ ಅಥವಾ ಈ ಗಂಡ ಇವರನ್ನು ನಂಬಿಕೊಂಡು ನೀನು ಜೀವನ ಮಾಡಲಿಕ್ಕಾಗಲ್ಲ. ನೀನು ನಿನ್ನ ದುಡಿಮೆಯನ್ನು ನಂಬು, ನಿನ್ನ ಮಗನನ್ನು ನಂಬಿಕೋ, ನಿನ್ನ ಕಾಯಕವನ್ನು, ನೀನು ಆರೋಗ್ಯ ಕಾಪಾಡ್ಕೋ. ಈ ಗಂಡನನ್ನು ನೀನು ತಂದು ಬಿಡೋದಾದ್ರೆ ನಾನು ಸಾಯ್ತೀನಿ ಅಂತ ನೀನು ಬ್ಲಾಕ್ ಮೇಲ್ ಮಾಡು. ಸಾಯಿ ಅಂತಾರೆ ಅಣ್ಣ. ಆಯಿತು, ಅವ್ರಿಗೆ ನಿನ್ನನ್ನು ಸಾಯಿ ಅನ್ನೋಷ್ಟು ಇದ್ದಾರೆ ಅಂದ್ರೆ ಆಕೆ ಮಾತು ನೀನು ಯಾಕೆ ಬೆಲೆ ಕೊಡ್ತೀಯ? ಅಯ್ಯೋ ನನ್ನಿಂದ ನಮ್ಮ ತವ್ರ ಮನೆ ಹಿಂಗಾಗ್ಬಿಡುತ್ತೆ ಇವೆಲ್ಲ ಬಿಟ್ಬಿಟ್ಟು ಮೊದಲು ಸತ್ಯ ಧರ್ಮಕ್ಕೆ ಬದುಕು. ಭಗವಂತ ಮೆಚ್ಚುತ್ತಾನೆ. ನಿನ್ನ ತಾಯಿಯಲ್ಲಿರೋ ವಿಷ ಅಥವಾ ಆಕೆಯ ವಿಷ ಬುದ್ಧಿ ಅಷ್ಟು ಅನ್ಯಾಯ ಅಧರ್ಮ ಅಂತ ನಿನಗೆ ಗೊತ್ತಿಲ್ಲ ಅಂತ ಇಲ್ಲ. ನೀನು ಅಯ್ಯೋ ನನ್ನ ತವ್ರ ಮನೆ, ಅಯ್ಯೋ ನನ್ನಿಂದ ಅವ್ರಿಗೆ ಹಿಂಗಾಗಬೇಕಾ, ಅಷ್ಟು ಒಳ್ಳೆಯವಳಾದ್ರೆ ಆಯಿತು ಅನುಭವಿಸು. ಅಟ್ಲೀಸ್ಟ್ ಒಂದು ನಿರ್ಧಾರಕ್ಕೆ ಬರದೇ ಇರುವಷ್ಟು ಅಜ್ಞಾನಿ ಆಗಬೇಡ. ದುಡಿತಾ ಇದೆಯಾ, ಕಷ್ಟಪಡು, ಪರವಾಗಿಲ್ಲ, ಸಿಕ್ಕದಷ್ಟಲ್ಲೇ ಜೀವನ ಮಾಡು, ಆದರೆ ಸಾಯೋ ಯೋಚನೆ ಮಾಡಬೇಡ. ಬದುಕು ತೋರಿಸವ. ಅವತ್ತು ನಮ್ಮ ಮಹಾಭಾರತದ ಕಾಲದಲ್ಲೂ ಕೂಡ ಕುಂತಿ ಆ 5 ಮಕ್ಕಳನ್ನು ಹೀಗೆ, ಈ ಕಡೆ ಕೌರವರು ಈ 5 ಜನ ಪಾಂಡವರನ್ನು ಕೊಲ್ಲಲಿಕ್ಕೆ ಈ ದುರ್ಯೋಧನ ಅವನ ಅಣ್ತಂದಿರೆಲ್ಲ ಈ 5 ಜನ ಇದ್ರೆ ತಾನೇ ಪಾಲ್ ಕೇಳ್ತಾರೆ, ಇವ್ರನ್ನ ಕೊಂದು ಬಿಡೋಣ ಅಂತ ಇವರೊಂದು ಕಡೆ, ಈ 5 ಜನರು ತಂದೆ ಇಲ್ಲ. ಈಗ ಹಂಗಿನ ಬದುಕು. ಯಾಕಂದರೆ ಧೃತರಾಷ್ಟ್ರ ರಾಜನಾಗಿದ್ದಾನೆ, ಆದರೆ ಪಾಂಡವರ ತಂದೆ ಅಲ್ಲ ಧೃತರಾಷ್ಟ್ರ, ಕೌರವರ ತಂದೆ, ಆ ದುರ್ಯೋಧನ ತಂದೆ. ಆ ಕುರುಡ ರಾಜ ಕೂಡ ಈ ಮಕ್ಕಳನ್ನು ಕೊಲ್ಲೋದಿಕ್ಕೆ ಅವನು ಕೂಡ ಬಲೆ ಎಣಿಯೋದು. ಅಂದರೆ ತಾಯಿ ಕುಂತಿ ಈ ಕಡೆ 5 ಮಕ್ಕಳನ್ನು ಕಾಪಾಡಿಕೊಂಡು ಈ ಕಡೆ ಗಂಡ ತೀರು ಹೋದ, ಈ ಕಡೆ ಅನ್ನದಲ್ಲಿ ವಿಷ ಹಾಕಿ ಅರಗಿನ ಮನೆಗೆ ಬೆಂಕಿ ಇಕ್ಕಿ ಇನ್ಯಾವುದೋ ರೀತಿಯಲ್ಲಿ ಈ 5 ಜನರನ್ನು ಕೊಲ್ಲೋ ಪ್ರಯತ್ನ ನಡೀತಾನೆ ಇದ್ದಾವೆ. ಆ ತಾಯಿ ಅಯ್ಯೋ ನನ್ನ ಗಂಡ ಇಲ್ಲ, ಈಗ ಇವರು ಆ ರಾಜ್ಯಕ್ಕೆ ಬಂದ್ಬಿಟ್ಟು ಹಂಗಲ್ಲಿ ಬದುಕ್ತಾ ಇದ್ದೀನಿ, ನನ್ನ 5 ಜನ ಮಕ್ಕಳನ್ನ ಹಿಂಗೆಲ್ಲ ನಡೆಸ್ಕೊಳ್ತಾವ್ರೆ, ಬರ್ರಪ್ಪ ಎಲ್ಲ ಹೋಗಿ ಬಾವಿಗೆ ಬಿದ್ದು ಸತ್ತೋಗ್ಬಿಡೋಣ ಅಂತ ಹೋಗಲಿಲ್ಲ ಅವರು. ಆಕೆ ಏನು ಮಾಡಿದ್ಲು? ಸಹಿಸ್ಕೊಂಡ್ಲು. ಯಾಕೆ? ನನ್ನ ಮಕ್ಕಳು ಒಂದು ಹಂತಕ್ಕೆ ಬರೋವರೆಗೂ ಇದೆಲ್ಲ. ಆಮೇಲಾದರೆ ಏನಾಯಿತು? ವನವಾಸಕ್ಕೆ ಹೋದ್ಲು, ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡು. ದ್ರೌಪದಿ ಯಾರು? ಕುಂತಿಯ ಸೊಸೆ. ಆ ಕುಂತಿಗೆ ಇಷ್ಟು ದಿನ 5 ಜನ ಮಕ್ಕಳನ್ನು ಕಾಪಾಡ್ಕೊಂಡಿದ್ದಾಯಿತು, ಈಗ ಸೊಸೆಗೂ ಕೂಡ ಈಗ ತುಂಬಿದ ಸಭೆಯಲ್ಲಿ ಸೀರೆ ಎಳೆದು ಅವಮಾನ ಮಾಡಿದ್ರಲ್ಲ. ಆ ಕುಂತಿ ಜೀವವನ್ನು ಗಟ್ಟಿಯಾಗಿ ಇಟ್ಕೊಂಡೇ ಇದ್ಲು. ಯಾಕೆ? ಭಗವಂತ ಒಂದಲ್ಲ ಒಂದು ದಿನ ಖಂಡಿತ ನನ್ನ ಈ ಕಣ್ಣೀರಿಗೆ ಬೆಲೆಯನ್ನು ಅಥವಾ ಲಾಭವನ್ನು ಮಾಡುತ್ತಾನೆ ಅಥವಾ ಒಳ್ಳೇದು ಮಾಡ್ತಾನೆ ಅನ್ನೋ ಭರವಸೆ. ನೀನು ಹೀಗೆ ತವ್ರ ಮನೆ ಹೀಗೆ ಅನ್ಯಾಯ ಮಾಡ್ತಾ ಇದೆ, ಗಂಡ ನೋಡಿದ್ರೆ ಹೀಗೆ ಬೇಕೆ ಬಿಟ್ಟು ಇದ್ದಾನೆ, ಈಗ ನನಗಿರೋ ಆದರ್ಶ ಅಥವಾ ನನಗಿರೋ ಒಂದೇ ಒಂದು ಬೆಳಕೇನೋ ಮಗು, ಜೊತೆಗೆ ನನಗೆ ನಾನು ಯಾರೂ ಇಲ್ಲ. ನೀನು ನಿನ್ನ ಬದುಕನ್ನು, ನೀನು ನಿನ್ನ ಮಗುವನ್ನು ಉದ್ಧಾರ ಮಾಡಿಕೊಳ್ಬೇಕೆ ಹೊರತು, ನೋಡುವ ಇವತ್ತು ನೀನು ಮನಸ್ಸು ಮಾಡಿದ್ರು ಕಂಪ್ಲೇಂಟ್ ಕೊಟ್ಟು ಆಸ್ತಿಯಲ್ಲಿ ಅರ್ಧ ಪಾಲು ತೆಗೆಸಿ ನೀನು ಚಾಮುಂಡಿಯಾಗಿ ನಿಂತರೆ ಇವ್ರನ್ನೆಲ್ಲ ತಂದು ಬೀದಿಗೆ ನಿಲ್ಲಿಸ್ಬಿಡ್ಬೋದು. ಆಯಿತು, ನೀನು ಆ ಹಂತಕ್ಕೆ ಹೋಗುವಷ್ಟು ಇಲ್ಲ ನಿನಗೆ, ಹಂಗಿಲ್ವಾ? ಕಾಯು, ದುಡಿಮೆ ಮಾಡ್ಕೊ. ಆದರೆ ಮೊದಲು ಈ ಸಾಯುವ ಯೋಚನೆ ಬಿಡು. ಅಯ್ಯೋ ನನಗೆ ಹಿಂಗಂತಾರೆ, ನನಗೆ ಹಂಗಂತಾರೆ, ಹೋಗಿ ಸಾಯು ಅಂತಾರೆ. ದಿಸ ಸಾಯೋರ್ಗಳವ್ರು ಯಾರವ? ಏನೋ ಜೀವನ ಬೇಡ ಅನ್ನೋದಕ್ಕೂ ಅಣ್ಣ, ಅವನ್ ಕರ್ಕೊಂಡ್ ಇರ್ಸ್ಬೇಡಿ ಅನ್ನೋದಕ್ಕೆ ಯಾವನೋ ಇದ್ದಾನೆ, ಯಾವನ್ ಜೊತೆನೋ ಇದ್ದಾಳೆ ಅಂತ ನಮ್ಮ ಅಮ್ಮನೇ ಅಂತಾರೆ ಅಣ್ಣ, ಬೇರೆಯವ್ರು ಅನ್ನೋದೇನಣ್ಣ? ಆಯ್ತವ, ನೀನ್ ನಮ್ಮ ಅಂದಿರೋದು ನಿನ್ನ ವಿಚಾರವಾಗಿ ಇದೆ ಮೊದ್ಲ, ಇಲ್ಲ ತಾನೆ? ಜೀವನದ ಪೂರ್ತಿ ಅಂತ ತುಂಬಾ ಮರ್ಯಾದೆ ಕೊಡ್ತೀನಿ ಅಣ್ಣ. ಅವ್ರು ಏನಂದ್ರು ಅನ್ಕೊಂಡ್ ಎದ್ ಬರ್ತೀನಿ. ಇದು ಧರ್ಮ ಅಲ್ಲ ತಾಯಿ, ಇದು ನಿನ್ನ ದೃಷ್ಟಿಯಲ್ಲಿ ಧರ್ಮ ಇರಬಹುದು. ಎತ್ತವ್ರು ನಮ್ಮ ಅಪ್ಪ ನನ್ ಕಾಲಿಗೆ ಬೀಳು ಅವಾಗಳು ಹೂ ಅಂತಾಳೆ ಅಂತಾನು ಹೇಳವ್ರೆ ಅಣ್ಣ. ನಮ್ಮಪ್ಪ ನಿನ್ ಕಾಲಿಗೆ ಬೀಳ್ತೀನವ್ವ, ಹೂ ಅನ್ನು, ಅವ್ನ್ ಬಿಡಿಸ್ಕೊ ಅಂತಾರೆ ಅಣ್ಣ. ಏನ್ ಬಿಡಿಸ್ಕೊ? ಅವನನ್ ಮನೆಗ್ ಕರ್ಸ್ಕೊ, ನಾವ್ ಕರ್ಕೊ ಬತ್ತೀವಿ.
ಅವ್ನ್ ಬರ್ತೀನಿ ಅಂತ ಬರಲ್ಲ ಅಣ್ಣ, ನಂಗ್ ಹೆಂಡ್ತಿ ಮಕ್ಳು ಬೇಕು ಅಂತ ಅವ್ನ್ ಯಾವತ್ತೂ ಅಂದಿಲ್ಲ. ನೋಡವ್ವ, ಇವ್ರು ನೋಡು ಬಲವಂತವಾಗಿ ತಾಯಿ, ಕರ್ಕೊಬಂದ್ ಆಯ್ತು ಬಿಡವ್ವ. ಇರ್ಸೋದು ಅಣ್ಣ. ಈಗ ನೀನು ಬೆಳಗ್ಗೆ ತಕ ಹೇಳಿದ್ರು ನೀನೇನೋ ಇಲ್ಲಿಂದ ತಿಳ್ಕೊಂಡು ಆ ರೀತಿ ಬದುಕೋಳಾದ್ರೆ ಕೇಳು. ಅಣ್ಣ ಇಲ್ಲ ನೀನು ಇದನ್ನೇ ಅವ್ರು ಹಿಂಗೆ ಮಾಡಿದ್ರು ಅವ್ರು ಹಂಗೆ ಮಾಡಿದ್ರು, ಇಲ್ಲ ಗುರುಗಳೇ ಹಿಂಗಿದೆ ನಾನೀಗ ಹೆಂಗೆ ನಡ್ಕೊಳ್ಬೇಕು ಅಂತ ಇದ್ದರೆ ಮಾತಾಡು. ಅಣ್ಣ ಇಲ್ಲ ಇಲ್ಲ ನಾನು ಇದನ್ನು ಹೇಳ್ಕೊಂಡು ಅಳ್ಳಿಕ್ಕೆ ಬಂದಿದ್ದೀನಿ, ಆಯಿತು ನಾನು ಕೇಳ್ತೀನಿ, ನನಗಿದು ಹೊಸದಲ್ಲ, ಅಥವಾ ನೀನು ಗಂಟೆಗಟ್ಟಲೆ ಕೂತು ನಿನ್ನನ್ನು ನಾನು ಕೇಳಬಲ್ಲೆ, ನಿನ್ನ ಕಣ್ಣೀರಿಗೆ ಬೆಲೆ ಕೊಡಬಲ್ಲೆ, ಭಗವಂತನಲ್ಲಿ ನಿನಗೋಸ್ಕರ ಪ್ರಾರ್ಥಿಸಬಲ್ಲೆ. ಆದರೆ ಈಗಲಾದರೂ ನಾನು ಹೇಗೆ ನಡ್ಕೊಳ್ಬೇಕು, ತಾಯಿ ವಿಚಾರವಾಗಿ ನಾನು ನಡ್ಕೊಳ್ತಿರೋ ಧರ್ಮವ, ಅಥವಾ ಇದಕ್ಕೆ ಮೀರಿದ ಇನ್ನೇನಾದರೂ ಧರ್ಮ ಇದೆಯಾ, ಇವಳನ್ನು ನಾನು ಸಹಿಸ್ಕೊಳ್ಬೇಕಾ, ಅಥವಾ ಇವಳ ಮನಸ್ಥಿತಿಯನ್ನು ನೋಡಿ ನಾನು ಇದನ್ನು ವಿರೋಧಿಸಿ ಸತ್ರ ಸಾಯಿ ಹೋಗೆ ಅಂತ ಹೇಳ್ಕೊಂಡು ನಾನು ಬದುಕಬೇಕಾ, ಏನು ಹೇಳುತ್ತಿಲ್ಲ ಧರ್ಮ, ನಾನು ಹೆಂಗೆ ಬದುಕಬೇಕು, ಇದು ನಿನ್ನ ಪ್ರಶ್ನೆ ಆಗಬೇಕು. ನಾನು ಏನು ಕತೆ ಹೇಳಿದ್ರು ಕೂಡ ನೀನು ಮತ್ತೆ ಅಲ್ಲಿಗೆ ಹೋಗ್ತೀಯ, ಅಯ್ಯೋ ಹಂಗಂದ್ರು ಹಿಂಗಂದ್ರು. ಇಷ್ಟೆಲ್ಲ ವಿರೋಧವನ್ನು, ಇಷ್ಟೆಲ್ಲ ಅವಮಾನ ಹಾಗೂ ಇಷ್ಟೆಲ್ಲ ನಕಾರಾತ್ಮಕ ಜನರ ನಡುವೆ ಇರೋ ನೀನು ಹುಲಿ ಥರ ಇರಬೇಕು. ಕತ್ತೆ ಬಾಲ ಕುದುರೆ ಜುಟ್ಟು, ನೀನು ಸಾಯ್ತೀಯಾ ಎದೇನೋ ಬಂದು ಅವತ್ತೇ ವರ್ಗೋಗಳಂಗೆ ಆಡ್ತಿದ್ದೆ, ಅದನ್ನು ನೋಡ್ಕೊಂಡು ನನಗೆ ಇವತ್ತು ಈ ಬದುಕಿಗೆ ತಂದೆ, ಇಲ್ಲೂ ಮತ್ತು ಅದನ್ನೇ ಬಳಸಿದ್ರೆ ನಾನೀಗ ನನ್ನ ಮಗು ಮುಖ್ಯ ನನಗೆ. ಅವತ್ತು ಅದೇ ನಾಟಕ ಅದೇ ನಾಟಕ ಆಡಿ ತಾನೇ ಇವತ್ತು ಇಲ್ಲಿಗೆ ಬಂದಿದ್ದು ನೀನು. ಆಯಿತು, ಹಂಗೆ ನಾಟಕ ಆಡಿ ಏನು ಯೋಗ್ಯವಾದವನಿಗೆ ಕೊಟ್ಟ? ಇಲ್ಲ. ಇವತ್ತು ನನ್ನ ಬದುಕನ್ನು ಈ ಸ್ಥಿತಿಗೆ ತಂದಿಕ್ಕಿದೀಯ. ಈಗ ನಾನು ತಾಯಿ ಅಂತ ನೀನು ಬಿದ್ದಾಗ ನಾನು ಬಂದು ನೀನು ಕರೀದೇ ಹೋದ್ರು ನಾನು ನಿನ್ನ ಸೇವೆ ಮಾಡ್ತೀನಿ. ಆದರೆ ನನ್ನ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಿನ್ನ ಸ್ವಾರ್ಥವೇ ನಡಿಬೇಕೇ ಹೊರತು ನನ್ನ ಬದುಕಿನ ಕಣ್ಣೀರು ನಿನಗೆ ಅರ್ಥವಾಗ್ತಿಲ್ಲ ಅಂದರೆ ನಿನ್ನ ಮಾತಿಗೆ ನಾನು ಯಾಕೆ ಬೆಲೆ ಕೊಡಬೇಕು? ನೀನು ಯಾವ ಸೀಮೆ ತಾಯಿ ಎನ್ನಬೇಕು? ನಿನ್ನ ಬದುಕನ್ನು ನೋಡ್ಕೊಳ್ಬೇಕು. ನೀನು ಹಂಗಲ್ಲ, ಅಯ್ಯೋ ತಾಯಿ ಅಲ್ವಸ ಅದು ಇದು. ನಿನ್ನಂಥ ಎಷ್ಟೋ ಹೆಣ್ಣು ಮಕ್ಕಳು ಈ ಸಮಯದಲ್ಲಿ, ಇಂತಹದ್ದೊಂದು ನಿರ್ದಿಷ್ಟವಾದ ಸಮಯದಲ್ಲಿ ಯೋಗ್ಯ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗದೆ ಮಕ್ಕಳನ್ನು ಬಾವಿಗೆ ತಳ್ಳಿ ಅನ್ಯಾಯವಾಗಿ ಸತ್ತಿದ್ದಾರೆ. ಅದು ಮೇಲ್ನೋಟಕ್ಕೆ ಅಯ್ಯೋ ದುಃಖದಿಂದ ಸತ್ತುಬಿಟ್ಲಪ್ಪ, ಅಯ್ಯೋ ಪಾಪ ಅವಳು ಅನುಭವಿಸಿದ ದುಃಖ ಅಷ್ಟೋ ಇಷ್ಟೋ. ಅದು ಜನರ ದೃಷ್ಟಿಯಲ್ಲಿ ಜನಾರ್ದನ ನೋಡ್ತಾನೆ ಏನಂದರೆ ನೀನು ಯೋಗ್ಯ ಕಾಲದಲ್ಲಿ ಯೋಗ್ಯ ನಿರ್ಧಾರವನ್ನು ತೆಗೆದುಕೊಂಡು ಇಲ್ವೋ, ಇಷ್ಟೇ. ತಂದೆ ತಾಯಿಗಳನ್ನು ತಿರಸ್ಕರಿಸಬೇಕಾದ ಸಮಯ ಬರುತ್ತೆ. ತಿರಸ್ಕರಿಸುವುದು ಅಂದರೆ ಅವರನ್ನು ದೂರ ಇಡುವುದು ಅಂತಲ್ಲ. ಅವರ ಕೆಲವು ದ್ವೇಷದ, ಅಸೂಹೆಯ ಅಥವಾ ಅವರ ಅಜ್ಞಾನದ ಮಾತುಗಳನ್ನು ನೀನು ಸ್ವಲ್ಪ ದೂರ ಇಟ್ಟು ನಿನ್ನ ಬದುಕು ಹೇಗಿದೆ, ನಿನ್ನ ಕಣ್ಣೀರೇನು, ನಿನ್ನ ದುಃಖ ಏನು, ನೀನು ಅನುಭವಿಸ್ತಿರೋ ನೋವೇನು, ನಿನ್ನ ಅನುಭವದ ಆಧಾರದ ಮೇಲೆ ಕೆಲವೊಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ. ಮದುವೆಯಾಗಿ ಹೊರಗಡೆ ಬಂದು ಒಂದು ಮಗುವಾಗಿ ಇಷ್ಟೆಲ್ಲ ಅವರು ನರಕ ತೋರಿಸ್ತಿದ್ದಾರೆ. ಕರ್ಕೊಂಬಂದು ಬಿಡ್ತೀನಿ. ಅಯ್ಯೋ ನಾನು ಒಂದೊಂದು ಚೊಂಬು, ಲೋಟ, ಬಟ್ಲು, ಸೌಟು ಎಲ್ಲವನ್ನು ನಾನು ಸಂಪಾದನೆ ಮಾಡಿರೋದು. ಪ್ರಾಣವೇ ಹೋಗ್ಬೇಕಾದ್ರೆ ಅದು ಯಾವುದವ? ಹೋಗು ಬದುಕು, ಇಲ್ಲ ಅಲ್ಲೇ ಬದುಕು, ಇಲ್ಲ ಹೊರಗಡೆ ಹೋಗಿ ಬದುಕು. ಬದುಕಿದ್ರೆ ಇಂಥವು 100 ಸಂಪಾದಿಸಬಹುದು. ಇಲ್ಲ ನಾನು ಅಲ್ಲೇ ಇರ್ತೀನಿ ಗುರುಗಳೇ ಅಂತಿ, ಅಲ್ಲೇ ಇರು. ಆದರೆ ಗಂಡನ ವಿಚಾರದಲ್ಲಿ ನೀನು ಅಪ್ಪ ಅಮ್ಮ ಹೇಳ್ದಂಗೆಲ್ಲ ಕೇಳಬೇಕಾಗಿರೋದು. ನಿನಗೆ ಗೊತ್ತು ಅವನೇನು, ಅವನು ಹೆಂಗೆ, ಏನು ಬೇಕು. ಅವನ ಸುಖಕ್ಕೆ ಅಡ್ಡ ಬರೋ ನಮಗೆ, ಅಥವಾ ಅವನ ಸುಖಕ್ಕೆ ಅಡ್ಡ ಬರ್ತೀವೇನೋ ಅಂತ ಅಂದುಕೊಂಡು ನಿಮಗವನು ನೀರಲ್ಲಿ ವಿಷ ಹಾಕ್ತಾನೋ. ಈಗ ಅದೇ ಪ್ರಹ್ಲಾದನ ಕೊಲ್ಲಿಕ್ಕೆ ಆನೆ ಕೈಲಿ ತೊಳ್ಸಿದ್ರು, ಹಾವಿನ ಕೈಲಿ ಕಚ್ಚಿಸಿದ್ರು, ಬೆಂಕಿಲಿ ಸುಟ್ಟರು, ಅಥವಾ ಇನ್ನೇನೋ ಮಾಡಿದ್ರು. ಹಂಗೆ ಯಾವುದೋ ಒಂದು ಮೂಲದಲ್ಲಿ ನಿಮಗೆ ಅದು ಪ್ರಾಣಕಂಟಕ ಅನ್ನೋದಾದರೆ ಆ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ನಿನ್ನ ಜೀವನವನ್ನು ಬಿಡು ಇವ್ರನ್ನೆಲ್ಲ. ಆ ಮಗುವಿನ ಮುಂದೆ ನನಗೆ ಯಾರೂ ಇಲ್ಲ. ಅಯ್ಯೋ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಅಯ್ಯೋ ಅನ್ನಿಸ್ತಾನೆ, ಅವನು ತುಂಬ ನೋವು ಕೊಡ್ತಾನೆ, ನಮ್ಮ ಅಮ್ಮನಿಗೆ ಯಾಕೆ ನೀವು ಅವನನ್ನು ಮತ್ತೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತೀರಾ ಅಂತ ಮಗು ಬಾಯಲ್ಲಿ ಬರ್ತಿದೆ ಅಂದರೆ ನೀನು ಬದುಕಬೇಕಾಗಿರೋದು ಆ ಮಗುಗೆ ಮಾತ್ರ. ಆ ಮಗುವಿಗೋಸ್ಕರ ಇವ್ರನ್ನೆಲ್ಲ ಸೈಡ್ಗಿಡು. ಯಾಕಂದರೆ ಅವರೆಲ್ಲರೂ ಕೂಡ ನಿನ್ನ ಕುರಿತಾದ ಅತಿ ಅಗಾಧವಾದ ಒಂದು ದ್ವೇಷ, ಅಥವಾ ಅವ್ರ ತಮ್ಮನ ಬದುಕು ಹಂಗೆ ಹಿಂಗೆ. ಇಲ್ಲಿ ಧರ್ಮ ಸತ್ಯವನ್ನು ಅಪ್ಕೋ. ನಿನ್ನ ಮಗುವಿಗೋಸ್ಕರ ಯಾರನ್ನು ದೂರ ಇಡ್ಲಿಕ್ಕೂ ನೀನು ತಯಾರಿರಬೇಕು. ಗಂಡ ತಾಳಿ ಕಟ್ಟಿಬಿಟ್ರೆ ಗಂಡ ಆಗಲ್ಲ, ಮಕ್ಕಳು ಹುಟ್ಟಿಸ್ಬಿಟ್ರೆ ಗಂಡ ಆಗಲ್ಲ.
ಪೋಷಣೆ, ಪಾಲನೆ ಇದು ಕರ್ತವ್ಯ. ಕರ್ತವ್ಯವನ್ನು ಮಾಡದೆ ಕೇವಲ ಈಗ ಹುಟ್ಟಿಸ್ಬಿಟ್ಟು ನಾನು ಹಂಗೆ ಎಲ್ಲಿ ಬೇಕಲ್ಲಿ ಒಯ್ತೀನಿ ಅಂದರೆ ಈ ಚಪಲಕ್ಕೆ ತೀಟಿಗೆ ಹುಟ್ಟಿಸ್ಕೊಂಬಿಟ್ಟು ಬೇಲಿಗೆ ಎಸ್ತವ್ರಿಗೂ ಇವ್ರಿಗೂ ವ್ಯತ್ಯಾಸ ಇಲ್ಲ, ಹೌದಲ್ಲ? ಹೌದಣ್ಣ. ಪೋಷಕರು ಅಂದರೆ ಹುಟ್ಟಿಸ್ಬಿಟ್ಟು ಬಿಟ್ಬಿಟ್ಟು ಹೋಗೋರಲ್ಲ. ಹಾಗೆ ಹುಟ್ಟಿಸ್ಬಿಟ್ಟು ಬಿಟ್ಬಿಟ್ಟು ಹೋಗೋರನ್ನ ಮೆಟ್ಟು ಬಿಡೋ ಜಾಗದಲ್ಲಿ ಬಿಡಿ. ಏನು ಅದಕ್ಕೆ ಧರ್ಮಕ್ಕೆ ಚ್ಯುತಿ ಬರೋದಿಲ್ಲ. ಈ ವಿಚಾರದಲ್ಲಿ ನೀನು ನಿನ್ನ ಮಗನಿಗೆ ನಾಳೆ ಒಂದು ದೊಡ್ಡ, ನಾನಿವತ್ತು ನನ್ನ ತಾಯಿ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಲ್ಲವಾ, ನಾನು ಹೇಳ್ತೀನಿ, ಅಯ್ಯೋ ಅವತ್ತು ಆ ತಂದೆ ಅಂತಕ್ಕಂಥವ್ನು ಮಾಡಿದ ಅನ್ಯಾಯ ಅಥವಾ ಏನೋ ಅಂಥದ್ದಾದಾಗ ಆಕೆ ನನ್ನನ್ನು ತಾಂಡೋಗಿ ಬಾವಿಗೆ ಎಸ್ಬಿಟ್ಟು ಆಕೆ ಸಾಯಲಿಲ್ಲ, ಅಥವಾ ಅಯ್ಯೋ ನನಗೆ ಹಿಂಗೆ ಅನ್ಯಾಯ ಆಯಿತು ಅಂತ ಎಲ್ಲೋ ಯಾರ ಕೈ ಕಡೆನೂ ಹೋಗಿ ಬದುಕಲಿಲ್ಲ. ಒಂದು ಮಗು ಈ ಹಿಂದೆ ಒಬ್ಬರು ಗುರುಗಳು ಒಂದು ಕತೆ ಹೇಳ್ತೀವಿ. ಒಂದು ಬೆಣ್ಣೆ ಬಸಮ್ಮ ಅಂತ ಒಂದೇ ಅಜ್ಜಿ ಗಂಡನಿಂದ ಹಿಂಗೆ ಅನ್ಯಾಯಕ್ಕೆ ಒಳಗಾಗಿ ಬಂದು ಅಲ್ಲೆಲ್ಲೋ ಒಂದು ಕಡೆ ಬೆಣ್ಣೆ ಮಾರಿ ದುಡ್ಡು ಸಂಪಾದನೆ ಮಾಡಿ 4 ರೂಮ್ಗಳು ಕಟ್ಟಿಬಿಟ್ಟು ಅಲ್ಲಿ ನನಗಂತೂ ಗಂಡ ಇಲ್ಲ ಮಕ್ಕಳಿಲ್ಲ, ಯಾರಾದರೂ ಬಂದು ಓದೋ ಮಕ್ಕಳಿಗೆ ಇಲ್ಲೊಂಚೂರು ಆಶ್ರಯ ಸಿಗಲಿ ಅಂತ ಕಟ್ಟಿ ಇವತ್ತು ಎಷ್ಟು ಮಕ್ಕಳಿಗೆ ಆಕೆ ತಾಯಿ ಆಗಿದೆ. ಈ ಗುರುಗಳು ಹೇಳ್ತಿದ್ದಾರೆ ಅವ್ರು ನಮ್ಮ ತಾಯಿ ಅಂತ. ತಾಯಿ ಅಂದ್ರೆ ಇದೇ ಆಗಿದೆ ಹೊರತು ಎತ್ತ ಮಾತ್ರಕ್ಕೆ ಅಂತ ಎತ್ತಿದ್ದ ಹೌದು, ಅದು ಒಂದು ಬೇರೆ ರೀತಿಯ ತಾಯಿ. ಆದರೆ ತಾಯ್ತನ ಪೋಷಿಸುವ ಕಾರಣ ಅಂದರೆ ಹೇಗೆ ಹದ್ದುಗಳು ಪಿಳ್ಳೆ ಹೊತ್ಕೊಂಡು ಹೋಗ್ಲಿಕ್ಕೆ ಬಂದಾಗ ಆ ಪಿಳ್ಳೆಗಳು ತಾಯಿ ಆ ಕೋಳಿಯಿಂದ ರಕ್ಷಣೆಗೆ ಆ ಪಿಳ್ಳೆ ಅಯ್ಯೋ ನನ್ನ ಮಗುನ ಎಲ್ಲಿ ಹೊತ್ಕೊಂಡು ಹೋಗ್ಬಿಡ್ತಾವೋ ಅಂತ ಆ ಹದ್ದಿಗೆ ಕಚ್ಲಿಕ್ಕೆ ಹೋಗುತ್ತೆ ಕೋಳಿ. ಹಾಗೆ ತನ್ನ ಮಗುವನ್ನು ರಕ್ಷಣೆ ಮಾಡಿಕೊಳ್ಳಿ, ಅದು ಒಬ್ಬ ತಾಯಿಯಾಗಿ ನಿನ್ನ ಲಕ್ಷಣ. ಆ ಬೆಣ್ಣೆ ಬಸಮ್ಮನ ಕಥೆಯನ್ನು ಕೇಳಿ ತಿಳ್ಕೊ. ಈಗ ಗಂಡ ಏನೋ ಅನ್ಯಾಯ ಮಾಡ್ದಂತ ಆಕೆ ಹೋಗಿ ಸಾಯಲಿಲ್ಲ. ಬೇರೆ ಮಕ್ಕಳು ಎಷ್ಟು ಮಕ್ಕಳನ್ನು ಸಾಕಿದ್ರವರು. ಒಂದು ಮಗು ನನಗೆ ಜೀವನ ಬೇಡ ಅನ್ನೋಷ್ಟು ಯಾಕೆ ಆಗ್ತಿದ್ಯವ ಇದು? ಹಂಗಾಗೋದು ಬೇಡ, ಮನ್ಸು ಮಾಡು, ನೀನು ಅದು ದುಡಿಮೆ ಮಾಡು. ಈ ಮೊದಲು ಸಾಯ್ತ್ಬಿಡು ಅಂದ್ಬಿಟ್ರು ನಮ್ಮವ್ವ, ನಮ್ಮ ಅಪ್ಪನೂ ಹಂಗಂದ್ಬಿಟ್ಟ ಇದೇನು ಜೀವನ ಪೂರ್ತಿ ಚೆನ್ನಾಗಿ ಹೊಗಳ್ಕೊಂಬಂದ್ಬಿಟ್ಟು ಇಲ್ಲೇನೋ ಕೆಟ್ಟ ಮಾತಾಡ್ಬಿಟ್ರು ನಮ್ಮ ಅಪ್ಪ ಅಮ್ಮ ನಂಗೆ ಹೇಳ್ತಿದ್ಯಲ್ಲವ, ಉದ್ದಕ್ಕೂ ಅವ್ರು ಇದರಲ್ಲೇ ಬಂದ್ಬಿಟ್ರಲ್ಲ. ಒಂದು ಒಳ್ಳೆ ಮಾತು ಹೇಳಿದ ದಿನಗಳೇ ಇಲ್ಲ, ಬರೀ ಅದ ಇದೆ. ನಿನ್ನ ವೇದನೆಯನ್ನು ಅರ್ಥ ಮಾಡಿಕೊಳ್ಳದ ಇವರನ್ನು ಅಥವಾ ಇವರ ಮಾತನ್ನು ಪ್ರಮುಖವಾಗಿ ತಗೊಳ್ಳೇಬೇಡ. ನೀನು ಇವತ್ತು ನಿರ್ಧಾರ ಮಾಡು, ನನಗೆ ಒಂದೊಂದು ದಿನ ನಿನ್ನ ಮಗ ನೀನು ಫೋನ್ ಮಾಡಿ ಹೇಳು, ಇಲ್ಲ ನಾವು ಅವತ್ತು ಸಾಯಬೇಕು ಅಂದ್ಕೊಳ್ಳೋಷ್ಟು ಯೋಚನೆ ನನಗಿತ್ತು, ನಾನು ನಿರ್ಧಾರ ಮಾಡಿದೆ ನನ್ನ ಗಂಡನನ್ನು ತ್ಯಜಿಸೋದು ಅಥವಾ ಗಂಡನನ್ನು ಬಿಡೋದು ಇಲ್ಲಿ ಮ್ಯಾಟ್ರೇ ಅಲ್ಲ. ಈಗ ಬಿಟ್ಬಿಟ್ಟು ಹೋಗಿ ಏನು ಇನ್ನೊಂದು ಮದುವೆ ಆಗಬೇಕಾಗಿಲ್ಲ ನಾನು, ಅಲ್ವನವಾ? ಸತ್ಯ ತಾನೇ? ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಮಗನಿಗೆ ಒಂದು ಬದುಕನ್ನು, ಒಂದು ಶಿಕ್ಷಣವನ್ನು ಕೊಡು. ನಾಳೆ ಅವನಿಗೆ ಏನು ಸಿಗಬೇಕು ಅವನು ಪಡ್ಕೊಳ್ತಾನೆ. ಆದರೆ ಇವರ ಮಾತಿಗೆ ಹೆದರಿ ನೀನು ಕುಗ್ಗೋದು ನೋಡವಾ, ಯಾರ ಮನೆಗೂ ಹೋಗಬೇಡ. ನೀನು ಬಾಡಿಗೆ ಕಟ್ಕೊಳ್ತೀಯ, ನೀನು ದುಡಿತಾ ಇದೀಯ, ನಿನ್ನ ಮಗನಿಗೆ ಊಟ ಇಡ್ತೀಯ, ನೀನು ಊಟ ಮಾಡ್ತೀಯ, ನಿನ್ನ ಪಾಡಿಗೆ ನಿನಗೆ ಯಾರೂ ಇಲ್ಲ. ಅವ್ರು ಬಂದುಬಿಟ್ಟು ನಿನ್ನ ಗಂಡಂಗೆ ಕರ್ಕೊಂಬರ್ತೀನಿ, ಒಳಗಡೆ ಕರ್ಕೊ, ಅದು ಕರ್ಕೊ, ಇದು ಕರ್ಕೊ ಹೋಗು ಪೊಲೀಸ್ ಸ್ಟೇಷನ್ಗೆ. ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿ ಬದುಕ್ತಿದ್ರೆ ಇವ್ರು ಹಿಂಗೆ ಬಂದು ನಮ್ಗೆ ಟಾರ್ಚರ್ ಕೊಡ್ತಾವ್ರೆ ಅಂತ ಹೇಳು. ಆದರೆ ಇದೆಲ್ಲವೂ ಯಾಕೋ ಇದು ಅತಿ ಆಯಿತು ಅಂದರೆ ನಾನು ಹೇಳ್ತೀನಿ, ಯಾವ ಊರಿನಲ್ಲಿ ಯಾವ ಜಾಗದಲ್ಲಿ ರಕ್ಷಣೆ ಇಲ್ಲವೋ ಆ ದೇಶ, ಆ ಊರು, ಆ ಜಾಗವನ್ನು ತೊರೆಯುವುದೇ ಧರ್ಮ. ಯಾಕಂದರೆ ಜೀವನಕ್ಕಿಂತ ದೊಡ್ಡದಲ್ಲ ಅದು. ಆದರೆ ಆ ಸ್ಥಿತಿ ಬರದೇ ಇರಲವ. ನಿನ್ನ ತಾಯಿ, ನಿನ್ನ ತಂದೆ ಎತ್ತವರು ಅನ್ನೋ ಕಾರಣಕ್ಕೆ ಏನು ಗೌರವ, ನಾಳೆ ದಿನ ಅವ್ರಿಗೆ ಕೆಳಗಡೆ ಬಿದ್ದ ಕಾಲದಲ್ಲಿ ಸೇವೆ ಮಾಡ್ತೀಯ, ಅದು ಮಾಡು. ಅವ್ರು ಕಟುಕರಾಗಿದ್ರು ನೀನು ಅದನ್ನು ಮಾಡು. ಆದರೆ ನಿನ್ನ ಸಂಸಾರವನ್ನು ನಡೆಸೋದ್ರಲ್ಲಿ ಅವರನ್ನು ಅವಲಂಬನೆ ಆಗಲಿಕ್ಕೆ ಕಾರಣ ಇಲ್ಲ. ಏನು ದಿವಸ ಡೈಲಿ ನಿಮಗೆ ದಿನಸಿ ತಂದು ಹಾಕಿ ನಿನ್ನ ಮನೆ ನೋಡ್ಕೊಳ್ತಿಲ್ಲ ಅವರು. ನೀನು ದುಡ್ಡು ನೀನು ನೋಡ್ಕೊಳ್ತಿದ್ದಿ ತಾನೇ? ನೋಡ್ಕೊಳ್ತಿರೋದು. ಅದಕ್ಕೆ ಹೇಳ್ತಿದ್ನಿ, ಅರೇ ಕಾರ್ಯಕ್ರಮದಲ್ಲಿ ಎಂತೆಂಥ ಕತೆ ಕೇಳಿದಿ.
ನನ್ನ ಗಂಡ ಬಿಟ್ಟು ಹೋದ ಅಥವಾ ಎಷ್ಟು ಜನ ಬಂದು ಅನ್ಯಾಯ ಮಾಡಿದ್ರು, ಏನೇನೋ ಮಾತಾಡಿದ್ರು, ಊರು ಬಿಟ್ಟು ಊರಿಗೆ ಬಂದು ಬೆಂಗಳೂರಲ್ಲಿ ಒಂದು ಪಿ ಜಿಲಿದ್ದು ನನ್ನ ಮಗುನ ಸಾಕೊಂಡು ಅಥವಾ ಏನೋ ಮಾಡ್ಕೊಂಡು 3 ಮಗುನ ಸಾಕಿದ್ದೀನಿ ಸರ್, 3 ಮಕ್ಳನ್ನ ಸಾಕಿದ್ದೀನಿ ಅಥವಾ 2 ಹೆಣ್ಮಕ್ಳನ್ನ ಸಾಕಿದ್ದೀನಿ. ಹಿಂಗನ್ನೋ ಹೆಣ್ಮಕ್ಳ ಕತೆ 1000 ಇದ್ದಾವೆ, ಕೇಳು. ಒಂದು ಕಸಬಿದೆ ನಿನ್ನ ಕೈಲಿ. ಇಲ್ಲಲ್ಲ, ಎಲ್ಲಿ ಹೋದ್ರು ಟೈಲರಿಂಗ್ ಅಥವಾ ಏನೋ ಒಂದು ಕಸಬು ಕಲ್ತಿದೆಯಲ್ಲವಾ, ಎಲ್ಲೂ ಹೋದ್ರೂ ಬದುಕ್ತೀಯ ನೀನು, ಹೌದು ತಾನೇ? ಹೌದು. ಹಾಗಾಗಿ ದಯವಿಟ್ಟು ಆ ಮಗುವನ್ನು ಅನಾಥ ಮಾಡಬೇಡ. ಗಂಡ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ ನಿನಗೆ. ನಿನ್ನ ಮಗುಗೆ ನೀನು ಹಿಂಗೆ ಬದುಕು. ದ್ವೇಷ ಯಾರ ಮೇಲೂ ಮಾಡಬೇಡ. ಗಂಡ ಹಿಂಗೆ ಮಾಡಿಬಿಟ್ಟ, ಅಪ್ಪ ಅಮ್ಮ ಹಿಂಗೆ ಅಂದ್ಬಿಟ್ರು, ಅದು ಮಾಡಿಬಿಟ್ರು, ಇದು ಮಾಡಿಬಿಟ್ರು, ಇವೆಲ್ಲ ಮೊದಲು ಅಳಬೇಕು ಅಂತ ಅನಿಸೋದು. ಈಗ ಅಳೋದಿಕ್ಕೆ ಕಾರಣವೇ ಇಲ್ಲ, ಕಣ್ಣೀರೂ ಇಲ್ಲ, ಅಳೋದಿಕ್ಕೆ ಕಾರಣವೂ ಇಲ್ಲ. ಯಾಕೆ? ಒಂದಿವ್ಸ ಹಿಂಗೆ ಅಂದ್ಬಿಟ್ಟು ಜೀವನ ಪೂರ್ತಿ ಕ್ಷಮೆ ಕೇಳೋರಿಗೆ ನಾನು ಅಳ್ಬೋದು. ಅದು ನೋಡಪ್ಪ ಚೆನ್ನಾಗಿ ಹಿಂಗಿದ್ದವರು ಹಿಂಗೆ ಅಂದ್ಬಿಟ್ರಲ್ಲ, ಹಂಗಂದವನು ಕೂಡ ನಿಮ್ಮನ್ನೇನು ಹಿಂಗೆ ಅಂದ್ಬಿಟ್ನಲ್ಲ, ಹೋಗಿ ಸಾಯು ಅಂತ ಅಂದ್ಬಿಟ್ನಲ್ಲ ಯಾರೋ ಒಬ್ಬರು, ನಿಮ್ಮ ತಾಯಿನೋ ಯಾರೋ ಅಂದ್ರಲ್ಲ, ಮಾರನೇ ದಿನ ಬಂದ್ಬಿಟ್ಟು ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ನಿನ್ನ ಖಾಲಿ ಬೀಳ್ತೀನಿ ಕಣವ, ನಾನು ರಾತ್ರಿ ಹಂಗೆ ಅನ್ಬಾರ್ದಿತ್ತು, ಕ್ಷಮ್ಸವ ಅನ್ನೋ ವ್ಯಕ್ತಿತ್ವವೂ ಅವಲ್ಲ. ನಾನು ಅಂದಿರೋದೇ ಸರಿ ಅಂದ್ಕೊಂಡಿರೋ ವ್ಯಕ್ತಿತ್ವಗಳಿಗೆ ಅಳಬಾರ್ದು. ಏನೋ ಬಾಯಿ ತಪ್ಪು ಅಂದ್ಬಿಟ್ಟು ಆಮೇಲೆ ಬಂದು ಸಾರಿ ಕೇಳ್ತಾರಲ್ಲ, ಅವ್ರಿಗೋಸ್ಕರ ನೀವು ಅಳಿ, ತೊಂದರೆ ಇಲ್ಲ. ಆದರೆ ಉದ್ದಕ್ಕೂ ಅವ್ರಿಗೆ ಅದೇ ಭಾವನೆಯಲ್ಲಿ ಅದೇ ದೋಷಪೂರಿತ ಮನಸ್ಥಿತಿ ಇದೆ, ಅದು ಬದಲಾಗಲ್ಲ ಅಂದಾಗ ಅವರಿಬ್ರು ಚೆನ್ನಾಗೇ ಮಾತಾಡ್ತಾರೆ, ಚೆನ್ನಾಗೇ ನೋಡ್ತಾರೆ. ನಿನ್ಗೆ ಅದು ಬೇಡವಾ? ಇದೇ ನಿನ್ ಸಮಸ್ಯೆ, ನಿನ್ ದೊಡ್ಡ ಸಮಸ್ಯೆನೇ ಇದು. ನನ್ ಜೀವನ ಹಾಳು ಮಾಡಿದ್ದ ಅವರು ಯಾರು? ಅಮ್ಮ ಅಪ್ಪ. ಅವರೇ ಹಿಂಗ್ ಮಾಡದ್ಮೇಲೆ ಹೆಂಗೆ? ಇಲ್ಲ, ಈಗ ನಾನು ಹೇಳುದು, ಮದುವೆ ಆಗಬೇಕಾದ್ರೆ ಬ್ಲಾಕ್ ಮೇಲ್ ಮಾಡಿದ್ರು ಆಯ್ತು. ಇವನ್ ನಾನಲ್ಲಿ ನಿನ್ನ ಅಕ್ಕನ ಸಾವಿನಿಂದ ಹೇಳ್ಕೊಂಡು ಅದನ್ನೇ ಬಂದಿದ್ದೀನಿ. ಮತ್ತೆ ಆರಂಭದಲ್ಲಿ ನಾನು ಅದನ್ನೇ ಹೇಳಿದ್ನಲ್ಲವಾ, ಇಲ್ಲಿ ನಿನ್ನ ಅಕ್ಕನ ಸಾವಿಗೂ. ಯಾಕಂದ್ರೆ ಒಂದು ಹೆಣ್ಣು ಮಗಳು ಆಮೇಲೆ ನಿಮ್ಮಿಂದ ಭಾಷೆ ತಗೊಂಡ್ರಂತೆ, ಇನ್ಮೇಲೆ ಯಾರು ಹಿಂಗೆ ಮಾಡ್ಕೊಳ್ಬಾರ್ದು ಅಂತ. ಬಟ್ ಇದೇ ಸ್ವಾತಂತ್ರ್ಯವನ್ನು, ಏನೋ ಹೇಳ್ಕೊಳ್ಳೋ ಸ್ವಾತಂತ್ರ್ಯವನ್ನು ಮಕ್ಳಿಗೆ ಕೊಟ್ಟಿದ್ರೆ ಸಾವೇ ಆಗ್ತಿರ್ಲಿಲ್ವಲ್ಲ ಅಲ್ಲಿ, ಹೌದಲ್ಲ? ಹೌದು. ಅಯ್ಯೋ ಹಿಂಗೆ ನೀವು ಎಂಗೇಜ್ಮೆಂಟ್ ಮಾಡಿರೋ ಹುಡುಗ ಹಿಂಗಿದ್ದಾನೆ, ಹಿಂಗೆ ಮಾಡ್ಕೊಂಡಿದ್ದಾನೆ, ನೋಡಿ ಏನು ಮಾಡ್ತೀರಾ ಅಂತ ಹೇಳೋವಷ್ಟು ಮಗಳಿಗೆ ಧೈರ್ಯ ಬರೋ ಥರ ಅವ್ರು ನಡೆಸ್ಕೊಂಡಿಲ್ಲ ಬಾಲ್ಯದಿಂದ ಅನ್ನೋದಾದರೆ ಅದು ತಂದೆ ತಾಯಿ ತಪ್ಪು. ಹಾಗಾಗಿ ನನ್ನ ಮಕ್ಕಳಿಗೆ ನಾನಷ್ಟು ಒತ್ತಡ ಇಡಬಾರ್ದು. ಅಯ್ಯೋ ನನಗೆ ಹಿಂಗೆ ಯಾರೋ ಹೊರಗಡೆ ಹುಡುಗಿ ಹಿಂಗಂದ್ಲು ಅಥವಾ ಹೊರಗಡೆ ಯಾರೋ ನನಗೆ ಹಿಂಗಂದ ಅಂತ ಹೇಳುವಷ್ಟು ನಾನು ಅವನಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂದರೆ, ನಾಳೆ ಅವನು ಅಯ್ಯೋ ನಮ್ಮ ಅಪ್ಪಮ್ಮಂಗೆ ಹೇಳಿದ್ರೆ ಅವರು ಖಂಡಿತ ನನ್ನ ಪರ ಬರಲ್ಲ ಅಂದ್ಕೊಂಡು ಸತ್ತರೆ ಅದು ಆ ಪಾಪ ಇವ್ರದೇ ಆಗಿರುತ್ತೆ. ಹಾಗಾಗಿ ನಮ್ಮ ಅಪ್ಪ ಅಮ್ಮ ನನ್ನ ಜೀವನ ಹಾಳು ಮಾಡಿದವ್ರು ಹಿಂಗಂದ್ಬಿಟ್ರಲ್ಲ, ಹಂಗಂದ್ಬಿಟ್ರಲ್ಲ. ಕೊಟ್ಟ ಹೆಣ್ಣು, ಈಗ ಕುಲದಿಂದ ಹೊರಗಡೆ ಇದ್ದೀಯಾ, ಏನೋ ನಾಳೆ ಕಾಲಕ್ಕೆ ಅವ್ರು ಬಿದ್ದ ಕಾಲದಲ್ಲಿ ನೋಡ್ಕೊಳಂಗಿದ್ರೆ ನೋಡ್ಕೊ. ಈಗ ಅವ್ರ ಮಾತು ಕೇಳ್ಕೊಂಡು ನಾನು ಅಳ್ತೀನಿ, ಅವ್ರು ಹಿಂಗಂದ್ರು ಅಂತ ನಾನು ದುಃಖ ಪಡ್ತೀನಿ, ಇವೆಲ್ಲ ಅತ್ಯಂತ ಛಲವಂತವಾಗಿ ಬದುಕಬೇಕು ಅನ್ನೋ ಹೆಣ್ಮಕ್ಳಿಗೆ ಇವೆಲ್ಲ ಶೋಭೆ ಅಲ್ಲವ? ಮನ್ಸು ಮಾಡು. ಒಂದು ಮಗುನ ಸಾಕಲಿಕ್ಕೆ ನಿನ್ನ ಪ್ರಾಣ ಅವಶ್ಯಕತೆ ಇಲ್ಲ, ನಿನ್ನ ಶ್ರಮದ ಅವಶ್ಯಕತೆ ಇದೆ. ನೀನು ಪ್ರಾಣ ಬಿಟ್ಬಿಟ್ರೆ ಅವು ಎಲ್ಲ ಸರಿ ಹೋಗಲ್ಲ. ಇದೇ ಅಪ್ಪ ಅಮ್ಮ ಅವರವರ ಕರ್ಮಗಳಿಗೆ ಅನುಭವಿಸ್ಕೊಳ್ತಾರೆ. ಅದು ನನ್ನ ಬಾಯಿಯಿಂದ ನಾನು ಏನೂ ಅದ್ರ ಬಗ್ಗೆ ಶಪಿಸೋದಿಲ್ಲ, ಏನೂ ಹೇಳೋದಿಲ್ಲ. ಅದು ಅವರವರಿಗೆ ಬಿಡ್ತೀನಿ, ಕರ್ಮ ನೋಡ್ಕೊಳ್ಳುತ್ತೆ. ನಿನಗೆ ನಾನು ಹೇಳೋದು, ನಿನ್ನಪ್ಪ ನಿನ್ನ ತಾಯಿ ತಂದೆ ನಿನಗೆ ಅನ್ಯಾಯ ಮಾಡಿದ್ರು ಅಂತ ನೀನು ದುಃಖಪಟ್ಟು ರೋಗ ತರಿಸ್ಕೊಂಡು ಈ ಇರೋ ಚಿಕ್ಕ ಮಗುವಿಗೆ ನಾಳೆ ಭಾರ ಆದರೆ, ನೀನು ನಿಮ್ಮ ಅಪ್ಪ ಅಮ್ಮ ನಿನಗೇನು ಅನ್ಯಾಯ ಮಾಡಿದ್ರು ನೀನು ಮಗನಿಗೆ ಹೆಚ್ಚು ಕಡಿಮೆ ಅದನ್ನೇ ಮಾಡ್ತೀಯಲ್ಲ, ಹೌದಲ್ಲ? ಹೌದು. ಏನು ನೀನೊಂಚೂರು ಚೆನ್ನಾಗಿ ಓಡಾಡ್ಕೊಂಡಿದ್ದಾಗಲೇ ಮಗನ ವಿಚಾರವಾಗಿ ಹಿಂಗಿದ್ದಾರೆ, ನೀನು ಕೆಳಗಡೆ ಬಿದ್ದರೆ ಆ ಮಗು ಕತೆ ಏನು? ಯಾರು ನೋಡಲ್ಲ ಅಣ್ಣ. ಅಂದಮೇಲೆ ನೀನು ಪ್ರಾಣ ಒತ್ತೆ ಇಟ್ಟಾದರೂ ಸರಿ, ಗಣ್ಣು ಬೇಡ, ಯಾವ ಗಂಡಸರ ಮೇಲೇನೆ ದ್ವೇಷ ಬೇಡವಾ? ಎಲ್ಲ ಜಗತ್ತಲ್ಲಿ ಚೆನ್ನಾಗೇ ಇದೆ. ನಿನಗೆ ಸಿಕ್ಕಿರೋ ಒಂಟಿ ಹೆಣ್ಮಗಳು ಅಂತ ನೋಡೋ ದೃಷ್ಟಿನೇ ಬೇರೆ ಅಣ್ಣ. ಅದಿರುತ್ತವ, ನೀನು ಒಬ್ಳಿಗಲ್ಲ. ಇವನ್ ಹೆಂಡತಿ ಸತ್ತಿರೋ ಗಂಡನಿಗೂ ಹೆಚ್ಚು ಕಡಿಮೆ ಇದೊಂದು ಇರುತ್ತೆ. ಎಷ್ಟೋ ಹೆಣ್ಮಕ್ಳು ಗಂಡಸರ ಮೇಲೂ ಆ ಕಣ್ಣು ಹಾಕ್ತಾನೆ. ಬರೀ ಹೆಣ್ಣಿನ ಮೇಲೆ ಮಾತ್ರ ಅಲ್ಲ, ಗಂಡಸರಿಗೂ ಶೀಲ ಇದೆ. ಮೊದಲು ಈ ನನಗೆ ಅರ್ಥ ಇದೆ, ನನಗೆ ಅರಿವಿದೆ. ಈ ಒಂಟಿ ಹೆಣ್ಣು ಅವಳು ಗಂಡನ ಜೊತೆ ಚೆನ್ನಾಗಿಲ್ಲ, ಗಂಡ ಬೇಜವಾಬ್ದಾರಿ, ನಾನು
ಈ ಇವಳನ್ನೊಂಚೂರು ಒಲಿಸ್ಕೊಳ್ಳೋಣ, ಇವಳಿಂದ ಒಂಚೂರು ಸುಖ ಸಂತೋಷ ಪಡ್ಕೊಳ್ಳೋಣ ಅನ್ನೋ ದುಷ್ಟ ಬುದ್ಧಿಗಳು ಇರ್ತಾವೆ. ಲೋಕದಿಂದ ಅದನ್ನು ನಾಶ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಹೇಳ್ತಾರೆ, ನಾನು ಆಚೆ ಎಲ್ಲಾ ಹತ್ರನು ನನ್ ಗಂಡನ್ ಜೊತೆ ಚೆನ್ನಾಗಿದ್ದೀನಿ ಇದಾರೆ ಅಂತಾನೆ ಹೇಳ್ಕೊತೀನಿ ಅಣ್ಣ. ಯಾರ ಹತ್ರನು ಆಯ್ತು, ನನ್ ಬಗ್ಗೆ ಆತರ ಹೇಳ್ಕೊಳಕ್ ಹೋಗಲ್ಲ. ಎಲ್ರ ಹತ್ರ ನೋವು ಹೇಳ್ಕೊಂಡ್ರೆ ಏನು ಇಲ್ಲ ಅಲ್ವಾ ಅಣ್ಣ? ಆ ಎಲ್ರ ಹತ್ರನು ನಂಗ್ ನೋವಿದೆ ಅಂತ ಹೇಳ್ಕೊಂಡ್ರೆ ಆಡ್ಕೋತಾರೆ ಬೇಡವ ಅಂತ ನಾನು ಏನು ಬೇಡವ ಬೇಡ. ಈಗ ಹೇಳ್ಕೊಳಲ್ಲ. ನಾನು ಹೇಳೋದು, ಯಾರ ಹತ್ರನೂ ಹೇಳ್ಕೊಳ್ಳೋಷ್ಟು ದುರ್ಗತಿ ನಿನಗೇನು ಬಂದಿಲ್ಲವ. ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ. ಯಾಕಂದ್ರೆ ರೋಗ ಬಂದು, ಈಗ ರೇಖಾ ಅವ್ರ ಕತೆ ಕೇಳಿದ್ಯಲ್ಲವ ನೀನು? ಕೇಳಿದೀನಿ ಅಣ್ಣ, ಬ್ರೈನ್ ಟ್ಯೂಮರ್ ಅಂದಮೇಲೆ ನೀನು ಬದುಕನ್ನು ಕಲ್ಪನೆ ಮಾಡ್ಕೋ. ಇವತ್ತು ಅವ್ರು ಎಲ್ಲ ಬಿಟ್ಟು ಹೋದ್ರು ನೀನು ದುಡ್ದು ಒಬ್ಬ ಮಗನನ್ನು ಸಾಕುವಷ್ಟು ಶಕ್ತಿ ಆರೋಗ್ಯ ಅಂತೂ ಇದೆ. ಅದೇ ನೀನು ಚಿಂತೆ ಮಾಡಿ ಕಳ್ಕೊಂಡ್ರೆ ಅದಕ್ಕೆ ದೇವ್ರ ಹೊಣೆ ಅಲ್ಲ. ಬಟ್ ಅಷ್ಟು ಇಷ್ಟು ಆರೋಗ್ಯ ಚೆನ್ನಾಗಿದೆ, ಕಸುಬು, ಒಂದು ಸಂತಾನ, ಒಂದು ಆರೋಗ್ಯ ಇದೆಯಲ್ವಾ? ಇದೆ ಅಣ್ಣ. ನೀನು ಕಳ್ಕೊಳ್ಳಿಕ್ಕೆ ಏನೇನು ಚಿಂತೆ ಮಾಡಬೇಕು ಮಾಡ್ತಿದೀಯಾ? ದಯವಿಟ್ಟು ನನ್ನ ಮಾತನ್ನು ನಿನ್ನ ಹೃದಯಕ್ಕೆ ತುಂಬುಕೋ. ಮಗುವಿಗೋಸ್ಕರ ಇವರೆಲ್ಲರನ್ನೂ ಸೇಡಿಗಿಡು. ಅಮ್ಮ ಏನೂ ಹೇಳಿಲ್ಲ, ನೀನು ಆಯ್ತು ಬಿಡಮ್ಮ, ದೇವ್ರು ಕರ್ಕೊಳ್ಬೇಕಾದ್ರೆ ಏನು ಯಾರು ಇಲ್ತಾನೆ, ಊಟ ಹೊಡ್ಕೊಂಡಿರೋಕ್ಕೆ ಬಂದರೆ ಆಗಲಿ ದೇವ್ರು ನೋಡ್ಕೊಳ್ತಾನೆ, ತೊಂದರೆ ಇಲ್ಲ, ನಂಗೆ ಕೆಲಸ ಇದೆ ಅಂತ ನೀನು ಹಿಂಗೆ ಅವ್ರ ಮಾತುಗಳನ್ನು ಬುಡಕ್ಕೆ ಹಾಕೊಳ್ಬೇಕೆ ಹೊರತು ಅದನ್ನು ತಂದುಬಿಟ್ಟು ಮನೆಗೆ, ನಿನ್ನ ಮನೆ ವಾಸ್ತುಗೃಹದಲ್ಲಿ ಕೂತ್ಬಿಟ್ಟು ಅಯ್ಯೋ ನಮ್ಮ ಅವ ಹಿಂಗೆ ಅಂದ್ಬಿಟ್ಲು, ಅಯ್ಯೋ ನಮ್ಮ ಅಪ್ಪ ಹಿಂಗೆ ಅವರೇ ಯಾರದೋ ಮಾತಕ್ಕೆ ಅವರು ನಿಮ್ಮ ತಂದೆ ತಾಯಿ ಇರ್ಬೋದು. ಆದರೆ ನಾನು ಹೇಳಿದ್ದೀನಿ, ತಂದೆ ತಾಯಿಗಳು ನಿಜವಾಗ್ಲೂ ತಂದೆ ತಾಯಿಗಳು ಅನ್ಸ್ಕೊಳ್ಬೇಕು ಅಂದರೆ ಅಟ್ಲೀಸ್ಟ್ ಏನೋ ಕೋಟಿ ಕೊಟ್ಟು ಉಪಕಾರ ಮಾಡೋದು ಬೇಡ, ನಡತೆಯಲ್ಲಾದರೂ ನಮಗೆ ನೆಮ್ಮದಿ ತರೋ ಥರ ಇರಬೇಕಲ್ಲ. ಅದು ಇಲ್ಲ ಅಂದಾಗ ಖಂಡಿತ ಅವರನ್ನು ಎಲ್ಲಿಡಬೇಕು ಅಲ್ಲಿಟ್ಟುಬಿಟ್ಟು ನಿನ್ನ ಬದುಕನ್ನು ಆಲದ ಮರದ ಹಾಗೆ ಎತ್ತರವಾಗಿ ಬೆಳೆಸು. ಅದರ ನೆರಳಲ್ಲಿ ನಾಳೆ ದಿನ ಅವರು ಬಂದು ಮಲ್ಕೊಳ್ತಾರೆ. ಯಾರು ಇವತ್ತು ನಿನ್ನನ್ನು ದೂಷಿಸ್ತಿದ್ದಾರಲ್ಲ, ಅಯ್ಯೋ ಮಗ ಹೊರಗಡೆ ಹಾಕ್ಬಿಟ್ಟ ಕಣವ್ವ, ನನಗೊಂಚೂರು ದುಡ್ಡು ಕೊಡವ, ಆಸ್ಪತ್ರೆ ತೋರಿಸ್ಬೇಕು ಅಂತ ಬರ್ತಾರೆ ಅವರೇ. ಆವಾಗ ನೀವು ಹಿಂಗೆ ಅಂದ್ಬಿಟ್ಟಿದ್ರಲ್ವಾ, ಬನ್ನಿ ನರಳಿ ಬನ್ನಿ ಅನ್ನಬೇಡ, ನಿನ್ನ ಕೈಲಾದ ಮಾಡು. ಆದರೆ ಈಗ ನೀನು ಆಲದ ಮರವಾಗಬೇಕಾದವಳು, ಆ ವಯಸ್ಸಲ್ಲಿರೋ ತಾಯಿ ನೀನು. ಈಗ ನೀನು ಯೋಚನೆ ಮಾಡಿ ಮತ್ತೆ ನೀನು ತುಂಬೆ ಗಿಡ ಆಗ್ತೀಯ ಅಂದ್ರೆ ಅದಕ್ಕೆ ಯಾರು ಹೊಣೆನವ? ಹಾಗಾಗಿ ಅವರನ್ನು ದೂಷಿಸ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅಪ್ಪ ಹಿಂಗಂದ್ರು, ಅಮ್ಮ ಹಿಂಗಂದ್ರು, ಗಂಡ ಹಿಂಗೋದ, ಹಂಗೋದ, ಏನೋ ನನ್ನ ಹಣೆ ಬರ. ದಾಂಪತ್ಯ, ನೆಮ್ಮದಿಯ ದಾಂಪತ್ಯನೂ ನನ್ನ ಬದುಕಲ್ಲಿಲ್ಲ. ಆದರೆ ನನ್ನ ಮಗನಿಗೆ ನೆಮ್ಮದಿ ಬದುಕನ್ನಂತೂ ಕೊಡಲಿಕ್ಕೆ ನಾನೊಬ್ಬ ತಾಯಿಯಾಗಿ ನನಗಿಂದ ಸಮಸ್ಯೆ ಇದೆ ಅಂತ ಅಳ್ಕೊಂಡು ಕೂತ್ಕೊಳ್ಳೋನು ಮಗನ ಬದುಕನ್ನು ಕಟ್ಟಲಿಕ್ಕಾಗಲ್ಲ ನೀನು. ಹಾಗಾಗಿ ಸ್ವಲ್ಪ ಸಮಯ ದುಃಖ ಅನ್ನಿಸ್ಬೋದು. ತಾಯಿ ಮಾತು, ಅವ್ರ ಮಾತು ತೀರ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆಗಳು ಅದು ಇದು ಕಂಡ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗು. ಆದರೆ ತಾಯಿ ತಂದೆ ಯಾವುದೇ ಕಾರಣಕ್ಕೂ ನಿನ್ನ ಬದುಕನ್ನು ಉದ್ಧಾರ ಮಾಡಲ್ಲ. ಅವ್ರ ಸಲಹೆಯನ್ನು ಕೇಳ್ತಾ ಹೋದರೆ ನಾಳೆ ನಿನ್ನ ಮಗನನ್ನು ನೀನು ಕಳ್ಕೊಳ್ತೀಯ. ಈ ಮಾತನ್ನು ತಲೆಯಲ್ಲಿಟ್ಟುಕೋ. ಅದು ಹೆಂಗೆ ಹೇಗೆ ಅದು ನಿನಗೆ ಮುಂದಿನ 4 ವರ್ಷದಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ನೀನು ಈ ಕ್ಷಣದಿಂದ ಹೌದು ಚಪ್ಪಲಿ ಒಲ್ದು ಬದುಕೋದಾಗಲಿ, ನನ್ನ ಮಗನನ್ನು ಸಾಕ್ತೀನಿ, ಅವನ ಮದುವೆ, ಅವನ ಕಡೆ ನನ್ನ ಭಗವಂತ ಎಷ್ಟು ಆಯಸ್ಸು ಕೊಟ್ಟಿದ್ದಾನೋ ಅವನು ತೀರ್ಪೇ ಎತ್ತೋ ಆ ಸ್ಥಿತಿಗೆ ತರಲಿ, ನಾನು ಬದುಕ್ತೀನಿ. ಯಾಕೆ? ಅವನೇ ನನ್ನನ್ನು ಕರ್ಕೊಳ್ಳೋವರೆಗೂ ನನ್ನ ಆತ್ಮವನ್ನು ನಾನೇ ಹತ್ಯೆ ಮಾಡಿಕೊಳ್ಳುವಷ್ಟು ಪಾಪಿ ನಾನಾಗಲ್ಲ. ಇವತ್ತು ನೋಡುವ, ಭಿಕ್ಷೆ ಬೇಡ ಬದುಕ್ತಾ ಇರೋನು ಕೂಡ ಇವತ್ತು ಬೆಳಿಗ್ಗೆ ಭಿಕ್ಷೆ ಸಿಕ್ಕರು ಮಧ್ಯಾಹ್ನಕ್ಕೆ ಏನು ಅಂತ ಗೊತ್ತಿಲ್ಲ ಅವನಿಗೆ, ಆದರೂ ಬದುಕಿದ್ದಾನೆ. ಒಂದು ಮರ್ಯಾದೆ ಇಲ್ಲ, ಯಾರೂ ಅವನಿಗೆ ಗೌರವ ಕೊಡಲ್ಲ, ಯಾರೂ ಉಂಡ ತಿಂದ ಅಂತ ಕೇಳಲ್ಲ, ಅವನಿಗೆ ಅಂತ ಏನೂ ಇಲ್ಲ. ಆದರೂ ಅವನು ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ. ಯಾಕೆ ಗೊತ್ತೇನು? ಒಬ್ಬ ಭಿಕ್ಷುಕ ಹೇಳ್ತಾನೆ, ಏನೋ ನಮ್ಮ ಹಣೆ ಬರ ಹಿಂಗೆ ಆಗ್ಬಿಟ್ಟಿದ್ದೀವಿ, ಆದರೆ ದೇವರು ಕರ್ಕೊಳ್ಳೋವರೆಗೂ ಬೀದಿಯಲ್ಲಿ ನರಳಾದರೂ ಸರಿ ಅವನು ಕರ್ಕೊಳ್ಳೋವರೆಗೂ ನಾವು ಸಾಯೋ ಪ್ರಯತ್ನ ಮಾಡಲ್ಲ ಅಂತನವನು. ಹುಟ್ಟಿಸಿದ ದೇವರು ಹೆಂಗೋ ಅನ್ನ ಹುಟ್ಟಿಸ್ತಾನೆ, ಅವನು ಇಷ್ಟು ದಿನ ಅಂತ ಬರೆದಿದ್ದಾನೆ, ಅವನೇ ಕರ್ಕೊಳ್ಳೋವರೆಗೂ ನಮ್ಮನ್ನು ನಾವು ಕೊಂದುಕೊಳ್ಳಿಕ್ಕೆ ಹೋಗಲ್ಲ ಅಂತ. ಹಂಗೆ ನೀನು ಕೂಡ ನನ್ನ ಮಗ ಒಳ್ಳೆಯವನಾಗ್ತಾನೆ, ಅವಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟುಬಿಟ್ಟು ಅವನಿಗೆ ಒಳ್ಳೆ ಶಿಕ್ಷಣ ಕೊಟ್ಟುಬಿಟ್ಟು ಆ ಮಗು ನನಗೆ ಆಸರೆ ಆಗಲಿ ಬಿಡಲಿ, ನಾನು ನನ್ನ ಜೀವಿತಾವಧಿ ಎಷ್ಟಿದೆಯೋ ಭಗವಂತ ಕೊಟ್ಟಿದ್ದಾನಲ್ಲ
ಅವನೇ ಕಳಿಸಿದ್ದಾನೆ, ಅವನೇ ಕರ್ಕೊಳ್ಳೋವರೆಗೂ ನಾನು ಇವರೆಲ್ಲರಿಗೂ ಹೆದರಿ ನನ್ನ ಬದುಕನ್ನು ಮುಗಿಸ್ಕೊಳ್ಳುವ ಯೋಚನೆ ಮಾಡಿದ್ರೆ ದೇವರಿಗೆ ಅನ್ಯಾಯ ಮಾಡ್ದಂಗೆ. ಯಾಕೆ ಅವನೇ ಕೊಟ್ಟು ಕಳಿಸಿರುವ ಈ ಬದುಕನ್ನು ನಾನು ಈ ಜನರಿಗೆ ಹೆದರಿಬಿಟ್ಟು ಜನಾರ್ದನನ ನಿರ್ಧಾರವನ್ನು ಸುಳ್ಳು ಮಾಡಿದೆ ಅಂದರೆ ಜನಾರ್ದನನಿಗೆ ಮೋಸ ಮಾಡ್ದಂಗೆ, ದೇವರಿಗೆ ಮೋಸ ಮಾಡೋದು ಬೇಡ. ಹಾಗಾಗಿ ನಿನ್ನ ಮಗನನ್ನು ಚೆನ್ನಾಗಿ ನೋಡ್ಕೊ, ಶಿಕ್ಷಣ ಕೊಡು, ಅಪ್ಪ ಅಮ್ಮ ಇವ್ರ ಮನೆಗೆ ಹೋಗೋದು ನಿಲ್ಲಿಸು, ನಿನ್ನ ದುಡಿಮೆ ಮಾಡು, ಮನೆಗೆ ಬಂದ್ರೆ ಊಟ ಇಕ್ಕು, ಸತ್ಕಾರ ಮಾಡಿ ಹೋಗಿ ಬನ್ನಿ ಅಂತ ಕಳಿಸ್ಕೊಡು. ನೀನು ಇದನ್ನು ತಲೆಯಲ್ಲಿಟ್ಕೊಂಡು ಕೊರಗಿ ಚಿಂತೆ ಮಾಡಿ ರೋಗ ಬರ್ಸ್ಕೊಂಡು ಹಂಗೆಲ್ಲ ಮಾಡ್ಕೊಳ್ಬೇಡವ. ಮುಂದೆ ನಿನ್ನ ಮಗ, ಈ ಮಾತನ್ನು ತಲೆಯಲ್ಲಿಟ್ಕೊ, ಮುಂದೆ ನಿನ್ನ ಮಗ ನಿನ್ನ ಬದುಕಲ್ಲಿ ತುಂಬ ನೆಮ್ಮದಿಯನ್ನು ತರ್ತಾನೆ. ಆ ಮಗ ನಿನ್ನ ಬದುಕಲ್ಲಿ ಬೆಳಕಾಗ್ತಾನೆ. ಯಾವ ನೆಮ್ಮದಿಯನ್ನು ನೀನು ಬಾಲ್ಯದಲ್ಲೂ ಅನುಭವಿಸಲಿಲ್ಲ, ಗಂಡನಿಂದಲೂ ಅನುಭವಿಸಲಿಲ್ಲ, ಆ ನೆಮ್ಮದಿ ಹಾಗೂ ಜೀವನದ ಪರಮ ಶಾಂತಿ ನೆಮ್ಮದಿಯನ್ನು ನಿನ್ನ ಮಗ ನಿನಗೆ ಕೊಡ್ತಾನೆ. ಈ ಮಾತು ಮುಂದಿನ 15 ಅಥವಾ 12 ವರ್ಷಗಳವರೆಗೂ ಸ್ವಲ್ಪ ಅವನಿಗೆ ಶಿಕ್ಷಣ ಸಂಸ್ಕಾರ ಕೊಟ್ಟು ಒಂಚೂರು ಬೆಳೆಸು, ಅವನು ನಿನಗೆ ಆಶ್ರಯ ಆಗ್ತಾನೆ. ಸಾಯೋ ನಿರ್ಧಾರ ಮಾಡಬೇಡ, ಅದು ಒಳ್ಳೇದಲ್ಲ, ಆಯ್ತಲ್ಲ? ಧೈರ್ಯವಾಗಿ ಬದುಕು. ಈ ನಂಬರ್ ಇಟ್ಕೊಂಡಿರವ, ಏನೇ ಇದ್ರು ಮೆಸೇಜ್ ಮಾಡು, ಆಶ್ರಮ ನಿನ್ ಜೊತೆ ಇದ್ದೇ ಇರುತ್ತೆ. ನಿನ್ನನ್ನು ಯಾರು ಏನು ಆಶ್ರಮದ ಅಡ್ರೆಸ್ ಕೊಟ್ರೆ ನಾನು ಬರ್ತೀನಿ ಅಣ್ಣ, ಯಾವಾಗ ಆಗ್ಲವ, ತೊಂದರೆ ಇಲ್ಲ, ಬರ್ಬೋದು. ಆಶ್ರಮಕ್ಕೆ ಈಗ ನಂಬರಿಗೆ ಫೋನ್ ಮಾಡಿದ್ಯಲ್ಲವಾ, ಅದಕ್ಕೊಂದು ವಾಟ್ಸಪ್ ಮಾಡು, ಅವ್ರು ನಿಮ್ಗೆ ಅಡ್ರೆಸ್ ಕಳಿಸ್ತಾರೆ. ಸೊ ಇನ್ನೂ ಸಾರ್ವಜನಿಕ ಭೇಟಿ ಶುರುವಾಗಿಲ್ಲ, ಸ್ವಲ್ಪ ಮಾರ್ಚಿಂದ ಶುರುವಾಗುತ್ತೆ, ಅವಾಗ ನೀನು ಬರ್ಬೋದು. ಈ ನಂಬರ್ ಇಟ್ಕೊಂಡಿರು, ಏನೇ ಕಷ್ಟ ಇದ್ರು ಎಷ್ಟೊತ್ತಾದ್ರು ನೀನು ಮೆಸೇಜ್ ಮಾಡವ, ನಮ್ಮವ್ರು ರಿಪ್ಲೈ ಕೊಡ್ತಾರೆ, ಆಯ್ತಲ್ಲ? ನನ್ಗೆ ಈ ಕಡೆ ತವ್ರ ಮನೆ ಅನ್ನೋದು ಇಲ್ವಲ್ಲ ಅಣ್ಣ, ನನ್ ಎಲ್ರು ಅಣ್ಣ ಅಣ್ಣ ಅಂತ ಮಾತಾಡ್ಸೋ ಜಾಸ್ತಿ ಅಣ್ಣ. ಆಗ್ಲಿ, ತೊಂದ್ರೆ ಇಲ್ಲ, ಅದ್ರಲ್ಲಿ ಹಂಗೆ ಇರ್ಬೇಕು ನೀನು. ಬೇರೆಯವ್ರು ಬೇರೆ ತರ ತಿಳ್ಕೋತಾರೆ ಅಂತಾನೆ ಅಣ್ಣ ಯಾರು ಸಿಕ್ರು ಅಣ್ಣ ಅಂತ ಮಾತಾಡ್ಸ್ತೀನಿ ಅಣ್ಣ ನಾನು. ತೊಂದರೆ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅಣ್ಣ ತಮ್ಮ ಅಂತಲೇ ಕರಿಬೇಕು ಜೀವನ, ಆಯ್ತಲ್ಲ? ಇವನ್ ನೀನೇ ಒಂದು ಮುಂದು ದಿನ ನಾಳೆ ನಿನ್ನ ಮನೆ ದೊಡ್ಡದಾಗಿ ಕಟ್ಟಿ ಮನೇಲಿ 4 ಜನ ಕೆಲಸಗಾರ ನಿಕ್ಕೊಂಡ್ರು ಕೂಡ ಏನಲ್ಲೇ ಮಾಡಾದ್ನ ಅನ್ಬಾರ್ದು. ಏನಪ್ಪ ಅದೊಂಚೂರು ಮಾಡಯ್ಯ, ನಾವೇ ಇಕ್ಕೊಂಡ್ರು ಕೆಲಸಗಾರರು ಆದರೂ ಮಾಡಯ್ಯ ಒಂಚೂರು ಬೇಗ ಅದೊಂಚೂರು ಮಾಡ್ಕೊಡಪ್ಪ ಅನ್ಬೇಕಂತೆ. ಅದಕ್ಕೆ ನೋಡಿ ಹಳ್ಳಿ ಕಡೆಲಿ ನಿಂದ ಅಮ್ಮಯ್ಯ ಅಂತೀನಿ, ಒಂಚೂರು ಮಾಡಯ್ಯ ಅಂತಾರೆ. ಹಂಗೆ ಏನೇ ಇದ್ರೂ ಕೂಡ ಸ್ವಾಮಿ ಅಯ್ಯ ಅಂತಲೇ ಹೋಗಬೇಕು. ಅಯ್ಯ ಅಂದರೆ ಸ್ವರ್ಗ, ಅದೊಂದೊಳ್ಳೆ ಬದುಕು. ಮಾಡಲೇ ಬೇಗ, ಏನ್ರಿ ಮಾಡ್ಕೊಡ್ರಿ ಬೇಗ, ಹಂಗೆ ವಿನಯದಿಂದ ಹೋಗು, ನಿನ್ನ ಬದುಕು ಬಂಗಾರವಾಗುತ್ತೆ. ಶುಭವಾಗಲಿ ತಾಯಿ. ಆ ನಂಬರ್ಗೆ ವಾಟ್ಸಪ್ ಮಾಡು, ಸಮಯಕ್ಕೆ ಅಡ್ರೆಸ್ ಕಳಿಸ್ಕೊಡ್ತಾರೆ. ಒಂದೊಂದು ದಿನ ಹೇಳಿದಾಗ ಅವರೇ ಹೇಳ್ತಾರೆ, ಅವಾಗ ಬಂದು ಭೇಟಿಯಾಗುವ, ಆಯ್ತಾ? ನೀನು ಬದುಕಬೇಕು. ನನ್ನ ತಾಯಿ ಬಗ್ಗೆ ನಾನು ದೇವರೇ ಬಂದ್ ನನಗೆ ಹೇಳ್ದಂಗ ಆಯ್ತು ಅಣ್ಣ. ನನ್ಗ್ ನಿಜ ಯಾರು ಹೇಳೋರೇ ಇರ್ಲಿಲ್ಲ ಅಣ್ಣ. ನನಗೆ ಹೆಂಗ್ ಅನ್ಸುತ್ತೆ, ಆ ರಾಯರನ್ನ ಮಂತ್ರಾಕ್ಷತೆ ಇಟ್ಕೊಂಡು ಇದ್ ಸರಿನಾ ತಪ್ಪ ಅಂತ ನನ್ ಮಂತ್ರಾಕ್ಷತೆ ಸರಿ ಬಂದ್ರೆ ಸರಿ, ಈ ಕೆಲ್ಸ ಮಾಡ್ಬೇಕು, ಈ ತರ ಅಣ್ಣ ನಾನು. ನಂಗ್ ದೇವ್ರೇ ಅಣ್ಣ. ನಮ್ಮಮ್ಮ ಅದಕ್ಕೂ ಅಂತಾರೆ, ಅಯ್ಯೋ ಯಾವಾಗ್ಲೂ ರಾಯರ್ ಫೋಟೋ ಹಾಕೋತಾಳೆ ಎಲ್ಲದಕ್ಕೂನು, ಆ ರಾಯರೇ ಅವಳಿಗೆ ಅಪ್ಪ ಅಮ್ಮ. ನಾನು ಅದ್ನೂ ಅಂದೆ, ನನ್ಗೆ ಅವರೇ ಅಪ್ಪ ಅಮ್ಮ. ನನಗೆ ನಿನ್ನ ತಂದೆ ತಾಯಿಗಳ ನಾಳೆಯ ಬಗ್ಗೆ ಅತ್ಯಂತ ದುಃಖ ಇದೆ. ಇರ್ಲಿ, ಆ ಭಯಾನಕ ಸ್ಥಿತಿಯನ್ನು ಅವ್ರಿಗೆ ಅನುಭವಿಸುವ ಶಕ್ತಿ ಭಗವಂತ. ಇವ್ರು ಬಿಟ್ರೆ ನನಗೆ ದೇವರೇ ಗತಿ ಅಂತ ನಾನು ದೇವ್ರ ಕಾಲಕ್ಕೆ ಬಿದ್ಬಿಟ್ಟಿದೀನಿ ಅಣ್ಣ. ಆ ತಂದೆ ತಾಯಿ ನಿನ್ನ ಬದುಕಿನ ಏಳಿಗೆಗೆ ಕಾರಣವಾಗಲ್ಲ. ಸ್ವಲ್ಪ ಅವ್ರು ಏನು ಹೇಳ್ತಾರೋ ಅದ್ರ ವಿರುದ್ಧವಾಗಿ ನಡ್ಕೊ, ನಿನ್ಗೆ ಒಳ್ಳೇದಾಗುತ್ತೆ, ಆಯ್ತಲ್ಲ? ಈ ನಂಬಿಕೆ, ಈ ಭರವಸೆ, ಜೀವನ ಪ್ರೀತಿ ಅದನ್ನು ಯಾವಾಗಲೂ ಇಟ್ಕೊ. ಬದುಕನ್ನು ದ್ವೇಷಿಸಬೇಡ. ಜನರು ಅಲ್ಲಲ್ಲಿ ಹೀಗಿದ್ದಾರೆ, ಒಂದು ಮುಳ್ಳು ಚುಚ್ತು ಅಂತ ಇಡೀ ರಸ್ತೆಯನ್ನು ಕೆಟ್ಟದ್ದು ಅಂತ ಭಾವಿಸೋದಕ್ಕಿಂತ ನಾನು ಸ್ವಲ್ಪ ಚಪ್ಪಲಿ ಹಾಕೊಂಡು ನಡೆಯಬೇಕು. ನಡೆಯೋದು ಹೌದು, ನಡೆಯೋದು ಅನಿವಾರ್ಯ, ಬಟ್ ಮುಳ್ಳಿದವೆ ಅಂತ ಹೆದರಿ ಅಲ್ಲೇ ನಿಲ್ಬಾರ್ದಲ್ಲ. ನಂಗೆ ಇವಾಗ 30 ವರ್ಷ ಅಣ್ಣ, ಅದಕ್ಕೆ ಇನ್ನೊಂದ್ ಮದ್ವೆ ಆಯ್ತಾಳೇನೋ ಅನ್ನೋ ಅಂತ ಮಾತು ಮಾತಾಡಿದಾರೆ ಅಣ್ಣ ನಮ್ಮಮ್ಮ. ಮತ್ತೆ ಅದನ್ನೇ ಮಾಡ್ತೀಯಲ್ಲ, ಅವ್ರ ಮಾತಿಗೆ ಬೆಲೆ ಕೊಡಬೇಡವ್ವಾ. ನನ್ಗ ಆಗ ಆಸೆನೇ ಇಲ್ಲ ಅಣ್ಣ. ಬೇಡ, ಸಾಕು ಇರೋ ಒಂದ್ ಮಗುನ ಒಂದ್ ದಾರಿ ತಲುಪಿಸಿ ಅವ್ನ ಖುಷಿ ನೋಡ್ಬೇಕು ಅಷ್ಟೇ ಅಣ್ಣ. ಎಲ್ಲ ಸುಖ ಸಂತೋಷವನ್ನು ನೋಡಿ ಆಯ್ತವ, ಇನ್ನೇನು ಇಲ್ಲ ಅಲ್ಲಿ, ಆಯ್ತಲ್ಲವಾ? ಬಿಡು, ಅದ್ರ ಬಗ್ಗೆ ಹಂಗಂದ್ರೆ ಹಿಂಗಂದ್ರು ಅದನ್ನೆಲ್ಲ ಬಿಟ್ಬಿಡು. ಈ ಪ್ರಕಾರವಾಗಿ ನಡ್ಕೋ, ಭಗವಂತ ನಿನ್ನನ್ನು ಕಾಪಾಡ್ತಾನೆ. ನಿನ್ನ ತಾಯಿ ತಂದೆ ಅವ್ರು ಹೇಳ್ದಂಗೆ ನಡ್ಕೊಳ್ಬೇಡ. ನೀನು ಸ್ವಲ್ಪ ನಿನಗೆ ಸತ್ಯ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ಇಲ್ಲಿ ಸಂಬಂಧವನ್ನು ಮುಂದಿಟ್ಕೊಂಡು ನಿರ್ಧಾರ ತಗೊಳ್ಬೇಡ. ಸತ್ಯ ಧರ್ಮ ಮುಂದಿಟ್ಕೊಂಡು ನಿರ್ಧಾರ ತಗೋ. ಭಗವಂತ ನೀನು ಒಳ್ಳೇದು ಮಾಡಲಿ. ನಿನ್ನ ಮಗ ನಾಳೆ ದಿನ ಅಯ್ಯೋ ಅವತ್ತು ನನ್ನ ತಂದೆ ಹಾಗೆ ಬಿಟ್ಟು ಹೋದಾಗ, ಅಥವಾ ಎಲ್ಲರೂ ನನ್ನ ತಾಯಿ ವಿರುದ್ಧವಾದ ಕಾಲದಲ್ಲಿ
ನನ್ನ ತಾಯಿ ನನಗೋಸ್ಕರ ಮಾಡಿದ ತ್ಯಾಗಗಳು, ಆಕೆ ಪಟ್ಟ ಕಷ್ಟಗಳು, ಆಕೆ ಮಾಡಿದ ತುಂಬ ದೊಡ್ಡ ತ್ಯಾಗಗಳು ನನ್ನ ಬದುಕಿವತ್ತು ಈಗ ಆಗ್ಲಿಕ್ಕೆ ನನ್ನ ತಾಯಿ ಕಾರಣ. ನಾಳೆ ಇವತ್ತು ನೋಡುವ ನನ್ನ ತಾಯಿ ಬಗ್ಗೆ ನಾನು ಎಲ್ಲೆಲ್ಲಿ ಸಮಯ ಸಿಗುತ್ತೋ ಹೌದು ಹೇಳ್ಬಿಡ್ತೀನಿ. ಅಣ್ಣ, ಹೇಳ್ಕೊಡಿ. ಯಾಕೆ ಅದು ಋಣ. ಹೌದು ಅಣ್ಣ. ಯಾಕೆ ಭಗವಂತ ನನಗೆ ಅನುಗ್ರಹ ಮಾಡಿರ್ಬೋದು, ಆದರೆ ತಾಯಿ ಪ್ರತ್ಯಕ್ಷ ದೇವರು. ಹೌದು ಅಜ್ಜಿ, ತಾತ, ನನ್ನ ಮಾವಂದಿರು, ಯಾಕೆ ಇವರನ್ನು ಇವನ್ ಜನ ನನ್ನನ್ನು ಬೇರೆ ದೃಷ್ಟಿಕೋನದಿಂದ ಅಯ್ಯೋ ಗುರುಗಳೇ ನೀವು ನಮ್ಮ ದೇವರು ಅಂತ ಜನ, ನನಗೊಬ್ಬರು ದೇವರು, ನನಗೆ ಇವರೆಲ್ಲ ಯಾರ್ಯಾರು ನನ್ನ ಈ ಬದುಕಿನ ಏಳಿಗೆಗೆ ಕಾರಣವಾದರೂ ಅವರೆಲ್ಲರೂ ದೇವರೇ. ನನ್ನ ತಾಯಿ ಬಗ್ಗೆ ನಾನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹೇಳ್ತೀನಿ. ಭಗವಂತ ಅಂತ ಹೇಗೆ ಪದೇ ಪದೇ ಹೇಳ್ತೀನೋ ನನ್ನ ತಾಯಿ ಬಗ್ಗೆನೂ ಹಾಗೆ ಹೇಳ್ತೀನಿ, ನನ್ನ ಅಜ್ಜಿ ಬಗ್ಗೆನೂ ಹೇಳ್ತೀನಿ. ಹೌದು. ಹಾಗಾಗಿ ನನ್ನ ಅಜ್ಜಿ, ತಾತ, ತಾಯಿ ಇವರು ಹೆತ್ತರು ಅನ್ನೋ ಕಾರಣಕ್ಕಲ್ಲ ಅವರನ್ನು ಸ್ಮರಿಸೋದು. ನನ್ನ ಜೊತೆ ಏನೂ ಇಲ್ಲದಾಗ ಅಥವಾ ನನ್ನ ಬಹಳ ಅಸಹಾಯಕನಾಗಿದ್ದ ಕಾಲದಲ್ಲಿ ನಮ್ಮನ್ನು ಹೇಗೆ ನಡೆಸ್ಕೊಂಡ್ರು, ಇವತ್ತಿಗೂ ಅವರು ಹೇಗೆ ನಡೆಸ್ಕೊಳ್ತಾರೆ, ಇದರ ಆಧಾರದ ಮೇಲೆ ಅವರಿಗೆ ಗೌರವ ಕೊಡ್ತೀವಿ. ಅದು ಗೌರವ ನಿರ್ಧಾರವಾಗುವುದು ಅವರ ಬಿಳಿ ಕೂದಲು ನೋಡೋ, ಸುಕ್ಕಾಗಿರೋ ಚರ್ಮ ನೋಡೋ. ಹಿರಿತನ ಅನ್ನೋದು ಬಿಳಿ ಕೂದಲಿಗೂ ಸುಕ್ಕಾಗಿರೋ ಚರ್ಮಕ್ಕೆ ಸಂಬಂಧಿಸಿದ್ದಲ್ಲ. ಹಿರಿತನ ಅದು ವಿವೇಕ, ಜ್ಞಾನ, ಇನ್ನೊಬ್ಬರ ಒಳಿತನ್ನು ಬಯಸುವ 10 ವರ್ಷದ ಹುಡುಗ ಕೂಡ ಹಿರಿ ಮನುಷ್ಯನೇ. ದೊಡ್ಡತನ ಅಂದರೆ ಅದೇ. ಹಾಗಾಗಿ ನೀನು ಕೂಡ ಅಂಥದ್ದೊಂದು ಒಳ್ಳೆಯ ನೆಮ್ಮದಿಯ ಪ್ರೀತಿಯನ್ನು, ಸಂತೋಷವನ್ನು, ಏಳಿಗೆಯನ್ನು ನಿನ್ನ ಮಗನಿಂದ ಕಾಣುವಂತಾಗಲಿ. ಇದು ನನ್ನ ಹಾರೈಕೆ. ಧೈರ್ಯವಾಗಿರುವ, ಬದುಕಿರು, ಒಳ್ಳೆ ದಿನ ಬರ್ತವೆ, ಬಂದಿದ್ದಾವೆ. ಮಗನನ್ನು ಚೆನ್ನಾಗಿ ಸಾಕು. ಆ ಪುತ್ರನೇ ನಿನ್ನ ಬದುಕಿನ ನಿನ್ನ ವಂಶಕ್ಕೆ ಕಳಶವಾಗ್ತಾನೆ. ಯಾವುದೇ ಕಾರಣಕ್ಕೂ ಅಲ್ಲಿ ಏನೂ ತಪ್ಪಾಗಲ್ಲ. ಧೈರ್ಯವಾಗಿರು. ಶುಭವಾಗಲಿ ತಾಯಿ, ಒಳ್ಳೆಯದಾಗಲವ. ಭಗವಂತ ಈ ಹೆಣ್ಮಗಳು ಬದುಕಲ್ಲಿ ಇನ್ನು ಮುಂದೆ ಎಲ್ಲವೂ ಒಳ್ಳೆಯದೇ ಆಗಲಪ್ಪ. ಯಾವ ತಂದೆ ತಾಯಿ ಹಾಗೂ ಗಂಡನಿಂದ ನೆಮ್ಮದಿ ಕಳ್ಕೊಂಡಿದ್ದಾರೋ ಅವರೆಲ್ಲರ ಬಾಯಿ ಮುಚ್ಚಿಸು. ಈಕೆಯ ಪಾಡಿಗೆ ಬದುಕಲಿಕ್ಕೆ ಅನುವು ಮಾಡಿಕೊಡಪ್ಪ ಭಗವಂತ. ಒಳ್ಳೆಯದಾಗ್ಲವ, ನಿನಗೆ ಒಳ್ಳೆಯದಾಗುತ್ತೆ. ಮಗನಿಗೆ ಸಂಸ್ಕಾರ ಕೊಡು, ವಿದ್ಯೆ ಕೊಡು. ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ ತಾಯಿ. ಸ್ನೇಹಿತರೆ, ಇಲ್ಲಿಗೆ ಇಂದಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಮತ್ತೆ ನಾನು ನಿಮ್ಮನ್ನು ನಾಳೆ ಸಂಜೆ 7:30ಕ್ಕೆ ಸತ್ಸಂಗ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜೊತೆಯಾದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಪ್ರೀತಿ ಮಾತು ಕಾರ್ಯಕ್ರಮದ 500ನೇ ಸಂಚಿಕೆ, 500ನೇ ಎಪಿಸೋಡು. ಭಗವಂತನ ಅನುಗ್ರಹ ಇದ್ದರೆ ಇನ್ನಷ್ಟು ಸಾವಿರಾರು ಎಪಿಸೋಡ್ಗಳು ಮಾಡಿ ನೊಂದ ಮನಸ್ಸುಗಳಿಗೆ ಧೈರ್ಯ ಹೇಳುವ ಪುಟ್ಟ ಶಕ್ತಿಯನ್ನು ಭಗವಂತ, ಅಥವಾ ಈ ಪುಟ್ಟ ಕೆಲಸವನ್ನು ಮಾಡಲಿಕ್ಕೆ ಭಗವಂತ ಅನುವು ಮಾಡಿಕೊಟ್ರೆ ಅದೇ ನನ್ನ ಭಾಗ್ಯ. ನಿಮ್ಮೆಲ್ಲರ ಕಾರಣದಿಂದ ಇಲ್ಲಿವರೆಗೂ ತಲುಪಿದ್ದೀನಿ. ನಿಮ್ಮ ಬೆಂಬಲ ಇರಲಿ. ಇಷ್ಟು ಹೇಳ್ತಾ ಮತ್ತೆ ಸಿಗೋಣ. ಶುಭವಾಗಲಿ. ಶುಭರಾತ್ರಿ. ದಯವಿಟ್ಟು ಕಾರ್ಯಕ್ರಮವನ್ನು ನೋಡ್ತಿರೋ ಎಲ್ಲರೂ ಒಂದು ಲೈಕ್ ಮಾಡಿ. ಇಲ್ಲಿಗೆ ನಿಮ್ಮನ್ನು ಬೀಳ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಎರಡೂ ಕಡೆ ಕಾರ್ಯಕ್ರಮವನ್ನು ನೋಡ್ತಿರೋ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಹರೇ ಕೃಷ್ಣ. ಲೋಕೋ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು. ಹರೇ ಗೋವಿಂದ. ಹರೇ ಕೃಷ್ಣ.